पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ಹೆಡ್ ಬಿದ್ದಿದೆ, ಬ್ಯಾಟಿಂಗ್ ನಮ್ದು. सब इंस्पेक्टर है। कपल पर फोटे सर।
ಹೌದು, ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್. ಇಲ್ಲೊಂದು ಹೆಣ್ಣಿನ ಹೆಣ ಬಿದ್ದಿದೆ. ಏನು? ಹೆಣ್ಣಿನ ಹೆಣ ಬಿದ್ದಿದೆ? ಹೌದು ಸರ್, ಕಬ್ಬನ್ ಪಾರ್ಕ್ ನಲ್ಲಿ ಮಾಲ್ ಭವನ ಹತ್ತಿರ. ಕಬ್ಬನ್ ಪಾರ್ಕ್ನಲ್ಲ? ಹಾಗಾದ್ರೆ ಈಗಲೇ ಬರ್ತೀವಿ. ಸರಿ ಸರ್. ಫೋಟೋ ತಗೊಳ್ಳಿ, ಸ್ಟ್ರೆಚರ್ ರೆಡಿ ಮಾಡು. ಹೌದು, ಇವೆಲ್ಲ ನನ್ನ ಮಗಳದ್ದೇ. ನಿಮಗೆ ಇಂಥ ಸಮಯದಲ್ಲಿ ತೊಂದರೆ ಕೊಡಕ್ಕೆ ನಮಗೆ ಬೇಜಾರಾಗ್ತಿದೆ. ಆದ್ರೂ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕಲ್ಲ. ನಾನು ಕೇಳಿದ ಪ್ರಶ್ನೆಗಳಿಗೆ ತಾವು ದಯವಿಟ್ಟು ಉತ್ತರ ಹೇಳಬೇಕು. ನಿಮ್ಮ ಮಗಳಿಗೆ ಆಗದೆ ಇದ್ದವ್ರು ಯಾರು ಇದ್ರ? ಇಲ್ಲ, ಅವಳು ತುಂಬಾ ಸ್ನೇಹಪರ ಸ್ವಭಾವ. ಅವಳ ಮರಣನ ಉಳಿಸೋರು ನನಗೆ ತಿಳಿದ ಮಟ್ಟಿಗೆ ಯಾರೂ ಇಲ್ಲ. ಅವ್ರ ಮದುವೆ ಬಗ್ಗೆ ತಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ಏನೇ ಇರಲಿ, ಅವಳ ಸಂತೋಷ ಕಡ್ಡಿ ಬರೋದಕ್ಕೆ ನಾನು ಇಷ್ಟಪಡ್ಲಿಲ್ಲ. ಆದ್ರೆ ಥ್ಯಾಂಕ್ ಯು ಬಾಬ್. ಪ್ಲಜರ್ ಇಸ್ ಮೈನ್. ಅಂದಾಗೆ ಹೇಗಿದೆ ನನ್ನ ಕಾರು? ಕಾರ್ ಈಸ್ ವೆರಿ ಗುಡ್, ಬಟ್ ಡ್ರೈವರ್ ಈಸ್ ವೆರಿ ಬ್ಯಾಡ್. ಹಾಯ್ ಮಮ್ಮಿ. ಓ ಬಾಬ್, ಒಳಗ್ ಬರಲ್ವೇನು? ಬಂದು ಟೀ ಕುಡ್ಕೊಂಡು ಹೋಗು. ಥ್ಯಾಂಕ್ ಯು. ಥ್ಯಾಂಕ್ ಯು ಆಂಟಿ. ಅರೆ, ಮಮ್ಮಿಂದ ಹೊಸ ಕಾರ್ ತೆರ್ಕೊಂಡಿರೋ ಹಾಗಿದೆ. ಬಿಸ್ನೆಸ್ ದೇವರು ಅಂತ ಕಾಣಿಸುತ್ತೆ. ಹೌದು, ಇತ್ತೀಚೆಗೆ ನಮ್ಮ ಬಿಸ್ನೆಸ್ ಚೆನ್ನಾಗಿ ಬೆಳೀತಾ ಇದೆ. ಬೆಂಗಳೂರಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಿದ್ದೀವಿ. ನಮ್ಮ ಪ್ರಾಡಕ್ಟ್ಗೆ ಎಕ್ಸ್ಪೋರ್ಟ್ ಮಾರ್ಕೆಟ್ ಬೇರೆ ಸಿಕ್ಕಿದೆ. ಕಾರ್ ಇಲ್ಲದೆ ತುಂಬಾ ಪ್ರಾಬ್ಲಮ್ ಆಗಿತ್ತು. ಹೊಸ ಕಾರ್ ತಗೊಂಡೆ. ತುಂಬಾ ಸಂತೋಷಪ್ಪ. ಟೀ ತರ್ತೀನಿ. ಅದನ್ನೆಲ್ಲ ಯಾಕೆ ಕೇಳಬೇಕು ಮಮ್ಮಿ? ಚೆನ್ನಾಗಿದೆ. ನಮ್ಮ ಹುಡುಗ ನಮ್ಮವನು ಮುಂದಕ್ಕೆ ಬರ್ತಿದ್ದಾನೆ, ಕೇಳೋದಲ್ಲಿ ಏನ್ ತಪ್ಪು? ಸರಿ ಸರಿ, ನಿನ್ನಿಷ್ಟ. ಮೈ ಗಾಡ್, ಯಾಕೆ ರಾಜಾ ಇಳಿಯಕ್ ಹೋದೆ? ಅದ್ ಸರಿ, ಗಿಟಾರ್ ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ತಿದ್ಯಾ? ಹ್ಞೂ ಅಕ್ಕ. ಇಲ್ಲಡು, ನಿಂಗೋಸ್ಕರ ಗಿಟಾರ್ ಲೆಸನ್ಸ್ ಪ್ರಾಕ್ಟೀಸ್ ಮಾಡೋ ಬುಕ್ ತಂದಿದ್ದೀನಿ. ಥ್ಯಾಂಕ್ ಯು ಅಕ್ಕ. ಗುಡ್. ಬಹಳ ದಿನದಿಂದ ನೀವು ನಮ್ಮ ಮನೆ ಕಡೆ ಬರಲೇ ಇಲ್ಲ. ನಮ್ಮ ತಾಯಿ ನಿಮ್ಮನ್ನು ತುಂಬಾ ಕೇಳ್ತಾ ಇರ್ತಾರೆ. ಬರ್ಬೇಕು, ಏನ್ ಮಾಡೋದಪ್ಪ. ಅನಿತಾ ಆಫೀಸಿಂದ ಬರೋದೇ ತುಂಬಾ ಲೇಟ್ ಆಗೋಗುತ್ತೆ. ಹೇಗೂ ನೀ ಹೊಸ ಕಾರ್ ತಗೊಂಡಿದೀಯಲ್ಲ, ನೀನೇ ಕರ್ಕೊಂಬ ಒಂದಿನ ಯಾವತ್ತಾದ್ರೂ. ಆಗ್ಲಿ, ನಾನಿನ್ ಬರ್ತೀನಿ. ಅನಿತಾ ಎಲ್ಲಿ? ಅನಿತಾ ಕಮಿಂಗ್ ಮಮ್ಮಿ. ಅನಿತಾ, ಐ ಆಮ್ ಲಿವಿಂಗ್. ಬಾಯ್. ಬಾಯ್. ನೋಡಿ, ಒಳ್ಳೆ ಹುಡುಗ, ಕೈ ತುಂಬಾ ಸಂಪಾದಿಸ್ತಾನೆ. ನಿನ್ ಮೇಲೆ ಅವನಿಗೆ ಮನಸ್ಸು ಇದೆ ಅಂತ ಕಾಣುತ್ತೆ ಅನಿತಾ. ಅವಕಾಶ ಬಂದಾಗ ಅವನ ಮನಸ್ಸಲ್ಲಿ ಏನಿದೆ ಅನ್ನೋ ಚೆನ್ನಾಗಿ ತಿಳ್ಕೊ. ಮಮ್ಮಿ, ನೀವು ತುಂಬಾ ಆತರ ಪಡ್ತಿದ್ದೀರಾ. ಈ ವಿಷಯಕ್ಕೆ ಅವಸರ ಯಾಕೆ? ನೋಡಿ, ಮಮತಾ ಕಾಗದ ಬರ್ದಿದ್ದಾಳೆ. ಈಗ ಅವಳಿಗೆ ದಿನ ತುಂಬಿದೆಯಂತೆ. ಹೌದಮ್ಮ, ಜೊತೆಗೆ ನಿನ್ನನ್ನು ಕಳ್ಸಿದ್ರೆ ಸಹಾಯ ಆಗುತ್ತೆ ಅಂತ ಬರ್ದಿದ್ದಾಳೆ. ನ್ಯಾಯವಾಗಿ ನಾವೇ ಅವಳನ್ನು ಕರ್ಕೊಂಡ್ ಬರ್ಬೇಕಾಗಿತ್ತು. ಆದ್ರೆ ನನ್ನ ಆರೋಗ್ಯ ಸರಿ ಇಲ್ಲ. ನೀನೇ ಹೋಗಿ ಸ್ವಲ್ಪ ದಿನ ಇದ್ದು ಬರೋದು ಒಳ್ಳೇದು. ಪಾಪ ಎಷ್ಟ್ ಸಲ ನಿನ್ನನ್ನು ಕರೆದಿದ್ದಾಳೆ. ಈ ಸಲ ಖಂಡಿತ ಹೋಗ್ಬಿಟ್ಬಾ. ಮಮ್ಮಿ, ನನ್ಗೆ ಆಫೀಸ್ನಲ್ಲಿ ತುಂಬಾ ಕೆಲಸ ಇದೆ. ಓಕೆ, ಪ್ರಯತ್ನ ಪಡ್ತೀನಿ.
ಅನಿತಾ ಬಾ. ಬಾ, ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಕೂತ್ಕೋ ಬಾ. ಬೀಚ್ಗೆ ಹೋಗೋಣ. ನಿನ್ನ ಹತ್ರ ಸ್ವಲ್ಪ ಮಾತನಾಡ್ಬೇಕು. ಅನಿತಾ, ನಾವಿಬ್ರು ಚಿಕ್ಕಂದಿನಲ್ಲೂ ಫ್ರೆಂಡ್ಸ್ ಆಗಿದ್ವು. ಆದ್ರೂ ಈ ವಿಚಾರ ಹೇಗ್ ಮಾತಾಡ್ಬೇಕು ಅಂತ ಪ್ರಾರಂಭಿಸೋಕೆ ಆಗ್ತಾ ಇಲ್ಲ. ಏನ್ ಹೇಳು? ಜೀವನದಲ್ಲಿ ಏನೇನು ಆಸೆ ಪಟ್ನೋ ಎಲ್ಲ ಈಡೇರಿದೆ. ಈಗ ಮುಖ್ಯವಾದ ಒಂದು ಆಸೆ ನೆರವೇರಿಸೋದು ನಿನ್ನ ಕೈಲಿದೆ. ಮನುಷ್ಯ ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕಾದ್ರೆ ಅವನ್ನ ಅರ್ಥ ಮಾಡ್ಕೊಳ್ಳೋ ಲೈಫ್ ಪಾರ್ಟ್ನರ್ ಬೇಕು. ನಮ್ಮ ಫ್ಯಾಮಿಲಿ, ನಿಮ್ ಫ್ಯಾಮಿಲಿ ಬಹಳ ದಿನದಿಂದ ತುಂಬಾ ಕ್ಲೋಸ್ ಆಗಿದ್ದೀವಿ. ನೀನ್ ಮನ್ಸು ಮಾಡಿ ಎಸ್ ಅಂದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ನನ್ನ ಮದುವೆ ಆಗಕ್ಕೆ ಒಪ್ತೀಯಾ? ಬಾ, ನೀನು ಹೇಳಿದ ಹಾಗೆ ನಾವು ಚಿಕ್ಕನಿಂದಲೂ ಸ್ನೇಹಿತರು. ನಾನು ಯಾವಾಗ್ಲೂ ನಿನ್ನ ಒಬ್ಬ ಒಳ್ಳೆ ಸ್ನೇಹಿತ ಅಂತ ತಿಳ್ಕೊಂಡಿದ್ದೀನಿ. ಮೈ ಕನ್ಸೆಪ್ಷನ್ ಆಫ್ ಮೈ ಹಸ್ಬೆಂಡ್ ಈಸ್ ಎಂಟೈರ್ಲಿ ಡಿಫ್ರೆಂಟ್. ಬಾ, ನಾನಿನ್ನ ಪ್ರೀತಿಸಿ ಖಂಡಿತ ಮದುವೆ ಆಗ್ಲಾರೆ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಈಗ ನೀನ್ ನನ್ನ ಲವ್ ಮಾಡದೆ ಹೋದ್ರು ಮದುವೆ ಆದ್ಮೇಲಾದ್ರೂ ಪ್ರೀತಿ ಬೆಳಿಬೋದಲ್ವೇ? ನೋ ಬಾ, ಅದು ಖಂಡಿತ ಸಾಧ್ಯವಿಲ್ಲ. ಪ್ಲೀಸ್ ನಾನು ಅರ್ಥ ಮಾಡ್ಕೋ ಬಾ. ನಾವು ಯಾವಾಗಲೂ ಒಳ್ಳೆ ಸ್ನೇಹಿತರಿಗೆ ಇರೋಣ. ಐ ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಮೀ. ಅವಸರಪಟ್ಟು ಯಾವ ತೀರ್ಮಾನಕ್ಕೂ ಬರಬೇಡ ಅನಿತಾ. ಈ ವಿಷಯವಾಗಿ ಸ್ವಲ್ಪ ಯೋಚಿಸ್ ನೋಡು. ಮಮ್ಮಿ, ಆಫೀಸಿಗೆ ರಜಾ ಅಪ್ಲೈ ಮಾಡಿದ್ದೀನಿ. ಅಂದ್ರೆ ನಿಮ್ಮ ಅಕ್ಕನ ಮನೆಗೆ ಹೋಗಕ್ ನಿರ್ಧಾರ ಮಾಡಿದೀಯಾ? ತುಂಬಾ ಒಳ್ಳೆ ಕೆಲಸ ಮಾಡಿದೆ. ನಿಮ್ಮ ಅಕ್ಕ ನಿಜವಾಗ್ಲೂ ಸಂತೋಷ ಪಡ್ತಾಳೆ. ಏ ಫಿಲಿ, ನೀನಕ್ ಬರಕ್ ಹೋದೆ? ಬೆಂಗಳೂರಿಗೆ ಹೋಗ್ತಿದ್ಯಾ ಅಕ್ಕ? ಮಮತಾ ಅಕ್ಕಂಗೆ ಹೇಳಿ ಲೇಟೆಸ್ಟ್ ಗಿಟಾರ್ ರೆಕಾರ್ಡ್ಸ್ ತೆಗೆಸ್ಕೊಂಬಾ. ನಿನಗ್ ಬೇಕಾದನ್ನ ತರೋಕ್ ಮರಿತೀನೇನೋ ರಾಜಾ. ಒಳ್ಳೆ ಅಕ್ಕ. ನೋಡು, ನಾನ್ ಬೆಂಗಳೂರಿಗೆ ಹೋದಾಗ ಮಮ್ಮಿಗ್ ಚೆನ್ನಾಗಿ ನೋಡ್ಕೋಬೇಕು. ಓ ಎಸ್. ಜಾಣ. ಅನಿತಾ, ಮಮ್ತಿಂಗ್ ಹೇಳು ಈ ಸಮಯದಲ್ಲಿ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡ್ಬೇಕು ಅಂತ. ಯಾವಾಗ್ಲೂ ಕೆಲ್ಸ ಕೆಲ್ಸ ಅಂತಿರ್ತಾಳೆ. ಆರೋಗ್ಯ ಸರಿ ಹೋದ್ಮೇಲೆ ನಾನು ಬೆಂಗಳೂರು ಬರ್ತೀನಿ ಅಂತ ಹೇಳ. ನಾನೇ ಹೋಗ್ಬೇಕಾಗಿತ್ತು. ನಿನ್ ತಮ್ಮ ಈ ಸ್ಥಿತಿಲಿ ಇರೋವಾಗ ಯಾವ ಸಹಾಯನೂ ಇಲ್ಲದೆ ಒಬ್ಬನ್ನೇ ಹ್ಯಾಕ್ ಬಿಟ್ಟು ಬರೋದು ಹೇಳು? ಓಕೆ ಮಮ್ಮಿ, ನಾ ರೆಡಿ ಮಾಡ್ಕೊಳ್ತೀನಿ. ಮಿಸ್ಟರ್ ಕಾವೇರಿಯಪ್ಪ, ಇದೇ ನಮ್ಮ ಇನ್ವೆಸ್ಟ್ಮೆಂಟ್. ಗುಡ್. ಐ ಗಾಟ್ ಫುಲ್ ಕಾನ್ಫಿಡೆನ್ಸ್ ಇನ್ ಯು ಮಿಸ್ಟರ್ ಫರ್ನಾಂಡಿಸ್. ನಮ್ಮ ಇನ್ವೆಸ್ಟ್ಮೆಂಟ್ಗೆ ಏನು ಧೋಕಾ ಇಲ್ಲ. ಯು ಹ್ಯಾವ್ ಮೇಂಟೈನ್ ದಮ್ ವೆರಿ ವೆಲ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಮಮತಾ, ಈ ಕುದುರೆಗಳನ್ನೆಲ್ಲ ಹೊಟ್ಟೆ ತಗೊಂಡಿರೋದು ಅನ್ಸುತ್ತಲ್ಲ? ಆ ಕುದುರೆ ಚೆನ್ನಾಗಿದೆ. ನಿಂಗ್ ಬೇಕಾ? ಹಾ. ಹಲೋ ಅನಿತಾ. ಹಲೋ. ಫ್ಲೂ ಕಾರ್ಸು ಜಾಕ್ಪಾಟ್ ಹೊರದಾಗೆ ವಾಟ್ ಎ ಪ್ರೆಸೆಂಟ್ ಸರ್ಪ್ರೈಸ್. ಯಾವ ಬಂದೆ? ಬೆಳಿಗ್ಗೆ ನಾನ್ ಬರೋದ್ರೊಳಗ ನೀವು ಹೊಟ್ಟೋಗಿದ್ರಿ. ನಿಮ್ಮನ್ನ ನಾನೇ ಮನೆ ಕರ್ಕೊಂಡ್ ಬರ್ತೀನಿ ತಂದೆ. ಆದ್ರೆ ಇವಳು ನಾನು ಬರ್ತೀನಿ ಅಂತ ಹಠ ಮಾಡಿ ಬಂದ್ಲು. ಥ್ಯಾಂಕ್ ಯು. ಬೈ ಮಿಸ್ ಅನಿತಾ, ಮೈ ಸಿಸ್ಟರ್. ಹಲೋ. ಹಲೋ Anita, quite a pretty name, just like you. ಇವರು ಮಿಸ್ಟರ್ ಕಾವೇರಿಯಪ್ಪ ಅಂತ. ಮರ್ಕೆರಾನಲ್ಲಿ ಒಂದು ದೊಡ್ಡ ಎಸ್ಟೇಟ್ ಇದೆ. ನಾನು ಕೆಲವು ಕುದುರೆಗಳಿಗೆ ಜಾಯಿಂಟ್ ಓನರ್. ಎಕ್ಸೆಪ್ಟ್ ಜಾರ್ಜ್, ಯು ಆರ್ ನಾಟಿ. ನಾ ಇವ್ರ ಜೊತೆ ಮನೆಗೆ ಹೋಗಿ ಬರ್ತೀನಿ. ನಾನು ಬರ್ತೇನೆ. ಹಾ. ನೆಕ್ಸ್ಟ್ ಸಂಡೇ ಮೀಟ್ ಮಾಡೋಣ. Okay. ಅಲ್ಲ Okay. ಬರ್ತೇನೆ. Bye. ಬಾಯ್. ಹೋಗೋಣ. ರೆಡಿ.
ಅನಿತಾ ನೀನ್ ಇಲ್ಲಿ ಕೂತ್ಕೋ, ನಿಮ್ಮ ಕಾಲ್ ಕೂತ್ಕೊಳ್ಳಿ. ನೀವು ಸಿಟ್ ವಿತ್ ಮೀ. ಅದ್ ನಮ್ಮ ಅಕ್ಕನ ಸೀಟು, ನಾನು ಇಲ್ಲೇ ಇರ್ತೀನಿ. ನೋ ಅನಿತಾ, ಅವಳು ಇಲ್ಲಿ ಕೂತು ನನಗೆ ಬೋರ್ ಆಗಿದೆ. ಬ್ರಿಂಗ್ ಸಮ್ ಫ್ರೆಶ್ನೆಸ್ ಜಸ್ಟ್ ಫಾರ್ ಅ ಚೇಂಜ್. ಅಕ್ಕನ್ ತಮಾಷೆ ಮಾಡೋದನ್ನ ನೀವು ಬಿಡೋದೇ ಇಲ್ವಾ? ಅದನ್ನ ಬಿಟ್ರೆ ಇನ್ನೇನಿದೆ ಚಾರಮ್ಮ. ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು, ಜೀವನನ ಎಂಜಾಯ್ ಮಾಡ್ಬೇಕು. ಕಮಾನ್ ಕೂತ್ಕೋ ಬಾ. ನಿಂಗ್ ಗೊತ್ತಿಲ್ಲ ಅನಿತಾ, ನಿಮ್ ಭಾವ ತುಂಬಾ ರಸಿಕರು. ನೀನಿಲ್ಲೇ ಬಂದ್ ಕೂತ್ಕೋ ಬಾ. ಓಕೆ ಓಕೆ. That's good. ಓಕೆ Okay. ಅನಿತಾ, ನೀನು ಸರಿಯಾದ ಸಮಯಕ್ಕೆ ಬಂದೆ. ಊರಿಂದ ಯಾರು ನನ್ನ ನೋಡೋದಕ್ಕೆ ಬರ್ಲಿಲ್ವಲ್ಲ ಅಂತ ತುಂಬಾ ಯೋಚನೆ ಆಗಿತ್ತು ನಿಮ್ಮ ಅಕ್ಕನಿಗೆ. ಅಮ್ಮನ್ಗೂ ಬರೋ ಆಸೆ ಇತ್ತು, ಹ್ಮ್. ಆದ್ರೆ ನಿಮಗ್ ಗೊತ್ತಲ್ಲ, ಫಿಲಿಪ್ಸ್ ಆಗಿರೋದ್ರಿಂದ ಮನೆ ಬಿಟ್ಟು ಬರೋದ್ ಕನಸಿನ ಮಾತು. ಎಸ್ ಎಸ್, ಬಹಳ ತೊಂದರೆ ಪಾಪ. ಇವತ್ತು ಮೈ ಡಾರ್ಲಿಂಗ್ ನಾ 6 ಕಿಲೋಮೀಟರ್ಸ್ ಓಡಿಸ್ದೆ. 6 ಕಿಲೋಮೀಟರ್ಸ್? ಅಕ್ಕ ಈಗಿರೋ ಸ್ಥಿತಿನಲ್ಲಿ ವಾಕಿಂಗ್ ಏನೋ ಕರ್ಕೊಂಡು ಹೋಗ್ಬೇಕು. 6 ಕಿಲೋಮೀಟರ್? ಮೈ ಗಾಡ್, ನಾನ್ಸೆನ್ಸ್. ಅನಿತಾ, ಮೈ ಡಾರ್ಲಿಂಗ್ ಅಂದ್ರೆ ನಾನಲ್ಲ, ಅವ್ರ ಕುದುರೆ ಹೆಸರು. ಓ ಜಾರ್ಜ್, ನಿಮ್ ಕುದುರೆಗಳಿಗೆ ಎಷ್ಟು ಹುಲ್ಲು ಹಾಕ್ಬೇಕು, ಎಷ್ಟು ತೂಕ ಇದೆ ಅಂತ ನೀವು ತೋರ್ಸೋ ಅಕ್ರೇನ ನಿಮ್ ಹೆಂಡತಿ ಮೇಲೆ ತೋರ್ಸಿದ್ರೆ ಎಷ್ಟು ಸಂತೋಷ ಪಡ್ತಾಳೆ. ಒಡಿಯುಸೆ ಕರೆಕ್ಟ್. ಈಗೇನ್ ಸಂತೋಷವಾಗಿಲ್ವೇನು? ಇಷ್ಟಕ್ಕೂ ಎಷ್ಟು ಲಕ್ಷ ರೂಪಾಯಿನ ಕುದುರೆ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀನಿ ಗೊತ್ತಾ? ಓ, ನಮ್ಮ ಅಕ್ಕ ನಿಮ್ ಮೇಲೆ ಇನ್ವೆಸ್ಟ್ ಮಾಡಿರೋ ಪ್ರೀತಿಗೆ ಬೇಕಟ್ಟೋಕ್ಕಾಗತ್ತಾ? ನಿನ್ನ ಹತ್ರ ಮಾತಾಡ್ಕೊಳ್ಳಕ್ಕಾಗತ್ತಾ? ಓಕೆ. ಹಾ, ಸಂಜೆ ಕ್ರಿಸ್ಮಸ್ ಗೆ ಪಾರ್ಟಿ ಇದೆ, ನೀವು ರೆಡಿ ಆಗ್ಬಿಡಿ. ಜಾರ್ಜ್, ಈ ಸ್ಥಿತಿ ನನ್ ಬರೋಕ್ಕಾಗಲ್ಲ. ನೀವ್ ಮನೆ ತನಕ ಕರ್ಕೊಂಡು ಹೋಗಿ. ಓಕೆ. ಜಾರ್ಜ್, ನಾವು ಬೇಗ ಬಂದಿದ್ದೀವಿ ಅಂತ ಕಾಣಿಸುತ್ತೆ. ಇನ್ನು ಯಾರು ಬಂದೇ ಇಲ್ಲ. ಹಲೋ ಡಾಕ್ಟರ್. ಹಲೋ ಫರ್ನಾಂಡಿಸ್, ಹೌ ಆರ್ ಯು? ಫೈನ್. ಮೀಟ್ ಮೈ ಸಿಸ್ಟರ್ ಇನ್ ಲಾ, ಮಿಸ್ ಅನಿತಾ. ಹಲೋ. ಹಲೋ. ಇವರು ಡಾಕ್ಟರ್ ಮುರಳಿ ಮನೋಹರ್, ಗೈನಕಾಲಜಿಸ್ಟ್. ಮಮತಾ ಇವತ್ತನೇ ಟ್ರೀಟ್ಮೆಂಟ್ ತಗೋತಾರೆ. ಬೈ ದ ಬೈ, ಮಮತಾ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ದಿನ ಹತ್ರ ಬಂತಲ್ಲ, ಅದಕ್ಕೆ ಇವತ್ತು ಬರಲಿಲ್ಲ. ಇವರು ಬ್ಯಾಂಗ್ಳೂರ್ನಲ್ಲಿ ಇದ್ದಾರಾ? ಇಲ್ಲ, ಮಣಿಪಾಲ್ನಲ್ಲಿ. ನಾನು ಹೆಂಡತಿ ಕನ್ಫೈನ್ಮೆಂಟ್ಗೆ ಸಹಾಯ ಮಾಡೋದಕ್ಕೋಸ್ಕರ ಬಂದಿದ್ದಾಳೆ. ಮಣಿಪಾಲ್? Yeah. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಪ್ಲೇಸ್. ನಾನು ಅಲ್ಲೇ ಓದಿದ್ದು. ಹೌದಾ? ಮುರಳಿ ಮನೋಹರ್ ಅಂದ್ರೆ ಹಿಂದೂ ಗಾಡ್ ಲಾರ್ಡ್ ಕೃಷ್ಣ. ಹಿಸ್ಟಿಲ್ಲ ಬ್ಯಾಚುಲರ್. ಬೇಗ ಮದುವೆ ಮಾಡ್ಕೊಂಡು ಸ್ವೀಟ್ ಹಂಚ್ಬಿಡಿಪ್ಪ. ಒಂದ್ ನಿಮಿಷ ಫೋನ್ ಮಾಡಿ ಬರ್ತೀನಿ, ಮಾತಾಡ್ತೇನೆ. ಓಕೆ ಓಕೆ. ಮಣಿಪಾಲಲ್ಲಿ ಎಲ್ಲಿದ್ರಿ? Has to be in the hospital most of the time. I'm very busy now. Yes. ಯಾರು? ಮಮತಾ? ಈಗ ಬಂದ್ಬಿಡ್ತೀನಿ. ಓಕೆ. ನಾನು ಅಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಎಕ್ಸ್ಕ್ಯೂಸ್ ಮೀ. ಮಮತಾ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾಳೆ. ಹಾಗಾದ್ರೆ ನಮ್ಮ ಮನೆಗೊಬ್ಬ ಪುಟ್ಟ ಕ್ರಿಸ್ತ ಬರ್ತಾನೆ ಅನ್ಸುತ್ತೆ ಅಲ್ಲ? It's nice. ಡಾಕ್ಟರ್ ಸಿ ಇನ್ ದ ಹಾಸ್ಪಿಟಲ್. See you in the hospital. See you. Bye. ಬಾಯ್. See you. ECG ಕೊಡಿ. BP ಚೆಕ್ ಮಾಡಿ. ಸಿಸ್ಟರ್, ಎಕ್ಸ್ರೇ ಅರೇಂಜ್ ಮಾಡಿ.
ಫರ್ನಾಂಡಿಸ್, ಎಸ್ ಸರ್. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ನನ್ನ ಜೊತೆ ಬರ್ತೀರಾ? ಏನು ವಿಷಯ ಡಾಕ್ಟರ್? ಕೂತ್ಕೊಳ್ಳಿ. ಐ ಆಮ್ ಸಾರಿ ಟು ಟೆಲ್ ಯು ಮಿಸ್ಟರ್ ಫರ್ನಾಂಡಿಸ್, ಮಗು ಹೊಟ್ಟೆಲೆ ಸತ್ತೋಗಿದೆ. ಡೋಂಟ್ ಗೆಟ್ ಎಕ್ಸೈಟೆಡ್. ತಾಯಿ ಜೀವನ ಕಾಪಾಡೋಕ್ಕೆ ತಕ್ಷಣ ನಾವು ಆಪರೇಷನ್ ಮಾಡಬೇಕಾಗಿದೆ. ಅದಕ್ಕೆ ನಿಮ್ಮ ಒಪ್ಪಿಗೆ ಬೇಕು. ಅವಳು ಎಷ್ಟೊಂದು ಆಸೆಗಳನ್ನು ಇಟ್ಕೊಂಡಿದ್ಲು. ಇದನ್ನ ಇನ್ನೂ ಹೆಚ್ಚು ಕಾಲ ಹಾಗೆ ಬಿಟ್ರೆ ಬ್ಲೀಡಿಂಗ್ ಜಾಸ್ತಿ ಆಗಿ ಮಮತಾ ಅವ್ರ ಪ್ರಾಣಕ್ಕೆ ಅಪಾಯ ಬರಬಹುದು. ಅದಕ್ಕೋಸ್ಕರ ನಾವು ಆಪರೇಷನ್ ಮಾಡಲೇಬೇಕು. ಡಾಕ್ಟರ್, ಬೇರೆ ಮಾರ್ಗನೇ ಇಲ್ವೇ? ಐ ಆಮ್ ಸಾರಿ ಮಿಸ್ಟರ್ ಫರ್ನಾಂಡಿಸ್, ಬೇರೆ ದಾರಿನೇ ಇಲ್ಲ. ನೀವು ಹೇಳಿದ್ಮೇಲೆ ಸರಿ. ನನಗೆ ಮಮತಾ ಉಳಿಬೇಕು. ಅವಳನ್ನ ಹೇಗಾದ್ರೂ ಕಾಪಾಡಿ. ಯೋಚನೆ ಮಾಡಬೇಡಿ, ನನ್ನ ಕೈಲಾದ್ರೆ ನಾನು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಹಲೋ ಮಮತಾ, ಯಾಕಮ್ಮ ಒಂಥರ ಇದ್ದೀರಾ? ಇನ್ನೂ ಅದನ್ನ ಯೋಚನೆ ಮಾಡ್ತಿದ್ದೀರಾ? ಅಲ್ಬೇಡಿ ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ನಮ್ಮ ಅದೃಷ್ಟ ಇಷ್ಟು ಕೆಟ್ಟದಾಗಿದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಯಾಕೆ ಹಾಗೆಲ್ಲ ಮಾತಾಡ್ತೀರಾ? ಗೋಡೆ ಚೆನ್ನಾಗಿದ್ರೆ ಚಿತ್ರ ಬರೆಯಕ್ಕಾಗೋದಿಲ್ವೇ? ನೀವು ಆರೋಗ್ಯವಾಗಿದ್ರೆ ಇವತ್ತೆಲ್ಲ ನಾಳೆ ಮಕ್ಕಳಾಗೇ ಆಗತ್ತೆ. ಇದಕ್ಕಿಂತ ನಾನೇ ಸತ್ತೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಯಾಕೆ ಹಾಗೆಲ್ಲ ಮಾತಾಡ್ತೀರಾ? ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನಾಳೆ ನೀವು ಮನೆಗೆ ಹೋಗ್ಬೋದು. ಆದ್ರೆ ನೀವು ಮನೇಲಿದ್ರೆ ಯಾವಾಗ್ಲೂ ಇದನ್ನೇ ಯೋಚನೆ ಮಾಡ್ತಿರ್ತೀರಾ. ಅದಕ್ಕೆ ಒಂದೆರಡು ದಿವಸದ ಮಟ್ಟಿಗೆ ನಿಮ್ ತಾಯಿ ಮನೆಗೆ ಮಣಿಪಾಲ್ಗೆ ಹೋಗಿ ಬಂದ್ಬಿಡಿ. ಸಮಾಧಾನ ಮಾಡ್ಕೊಳ್ಳಿ. ಯಾರು ಕಾಣಿಸ್ತಾನೆ ಇಲ್ಲ? ಅನಿತಾ ಇಲ್ಲಿ? ಅವಳು ಬರೋ ಹೊತ್ತಾಯ್ತು. ಫರ್ನಾಂಡಿಸ್ ಬಂದಿದ್ರು, ನಾನು ಅವ್ರನ್ನ ಔಷಧಿ ತೋರ ಕಳಿಸ್ಕೊಟ್ಟಿದ್ದೆ. ಎಲ್ಲ ಸರಿ ಹೋಗುತ್ತೆ. ಕಣ್ಣೋರ್ಸ್ಕೊಳ್ಳಿ, ಕಣ್ಣೋರ್ಸ್ಕೊಳ್ಳಿ. ಗುಡ್ ಗುಡ್. ನಾನು ಬರಲಾ? ಚೇರ್ ಅಪ್, ಚೇರ್ ಅಪ್. ಯಾವುದಕ್ಕೂ ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಬರ್ತೀನಿ.
ನನ್ನ ಕಲ್ಪನೆಗೆ ರೂಪ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನೀವು ಇಲ್ಲಿಗೆ ಬಂದಾಗ ಹಾಲ್ನಲ್ಲಿದ್ದ ಪ್ರತಿಯೊಬ್ಬರು ನಿಮ್ಮನ್ನ ಹೇಗೆ ಗಮನಿಸ್ತಾ ಇದ್ರು ಗೊತ್ತಾ? ಯಾರೋ ಹೇಳಿದ್ರು ಸ್ವರ್ಗಲೋಕದಿಂದ ಅಪ್ಸರೆ ಇಳಿದು ಬಂದಿದ್ದಾಳೆ ಅಂತ. ಹೊಲ್ಡಾನ್ ನೀವ್ ಇಷ್ಟೊಂದು ನನ್ನನ್ನು ಹೊಗಳ್ಬಿಟ್ರೆ ಆಮೇಲೆ ನನಗೆ ಜಂಬ ಬಂದ್ಬಿಡುತ್ತೆ ಅಷ್ಟೇ. ನಾನು ನಿಮ್ಮನ್ನು ಹೊಗಳ್ತಾ ಇಲ್ಲ, ನನ್ನ ಮನಸ್ಸಿಗೆ ತೋಚದನ್ನು ಹೇಳಿದೆ ಅಷ್ಟೇ. ನನ್ಗೆ ಇನ್ನೊಂದು ಸಂತೋಷ ಏನ್ ಗೊತ್ತಾ? ಏನು? ನೀವು ನನ್ನ ಅಭಿಪ್ರಾಯಕ್ಕೆ ಬೆಲೆ ಕೊಟ್ಟು ಇಷ್ಟೆಲ್ಲ ತೊಂದರೆ ತಗೊಂಡು ಈ ಡ್ರೆಸ್ನಲ್ಲಿ ಬಂದ್ರಲ್ಲ ಅಂತ. ನನಗಾಗಿರೋ ಸಂತೋಷಕ್ಕೆ ನೀವೇನಾದ್ರೂ ಪೇಂಟಿಂಗ್ ಆಗಿದ್ರೆ ಪೇಂಟಿಂಗ್ ಆದ್ರೆ ಏನ್ ಮಾಡ್ತಿದ್ರಿ? ಇದಕ್ಕೊಂದು ಮುತ್ತು ಕೊಟ್ಬಿಡ್ತಿದ್ದೆ. ಐ ಗಾಡ್, ಸದ್ಯ ಪೇಂಟಿಂಗ್ ಅಲ್ವಲ್ಲ. ಅದೇ ನನಗೆ ಧೈರ್ಯ ಇಲ್ವಲ್ಲ. ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಹೊಸ ವರ್ಷ ಉದಯವಾಗಲಿಕ್ಕೆ ಕೆಲವೇ ನಿಮಿಷಗಳು ಉಳಿದಿವೆ. ಅದನ್ನು ಸ್ವಾಗತಿಸಲು ಸಿದ್ಧರಾಗಿರಿ. 5, 4, 3, 2, 1. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅನಿತಾ. ಸೇಮ್ ಟು ಯು. ಪರವಾಗಿಲ್ಲ, ಬೆಳಕಲ್ಲಿ ಇಲ್ಲದೆ ಇರೋ ಧೈರ್ಯ ಕತ್ಲೆಯಲ್ಲಿ ಬರುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಐ ಆಮ್ ಸಾರಿ ಅನಿತಾ. ಎಕ್ಸ್ಕ್ಯೂಸ್ ಮೀ, ದಯವಿಟ್ಟು ಕೋಪಿಸ್ಕೋಬೇಡಿ. ನಿಮ್ಗೇನ್ ಪನಿಷ್ಮೆಂಟ್ ಮಾಡ್ಬೇಕು ಗೊತ್ತಾ? ಏನು? ನಿಮ್ಮನ್ನ ಹೀಗೆ ಕತ್ಲೆಯಲ್ಲಿ ಬಿಟ್ಬಿಡ್ಬೇಕು. ನೀವು ನನ್ನ ಜೊತೆ ಇರೋದಾದ್ರೆ ಐ ಡೋಂಟ್ ಮೈಂಡ್. ಏಯ್, ಅನಿತಾ, ಹಲೋ ಫರ್ನಾಂಡಿಸ್. ಮನೆಯಲ್ಲಿ ಮಮತಾ ಬೆಳೆದಾಳೆ, ಬಾಣ. ವಿಶ್ ಹ್ಯಾಪಿ ನ್ಯೂ ಇಯರ್ ಫರ್ನಾಂಡಿಸ್. ಐ ಆಮ್ ಸೋ ಸಾರಿ. ಯಾಕಿಬ್ರು ಮೌನವಾಗಿದ್ದೀರಿ? ನನ್ನ ಪಾರ್ಟಿ ಚೆನ್ನಾಗಿರ್ಲಿಲ್ವಾ? ಪಾರ್ಟಿ ಏನೋ ಚೆನ್ನಾಗಿತ್ತು, ಅಲ್ಲಿದ್ದಾಗ ಮಾತ್ರ ಸ್ವಲ್ಪ ಅಸಮಾಧಾನ. ಯಾಕೆ? ಯಾಕೆ ಅಂದ್ರೆ ಅವಳನ್ನ ಅರ್ಧದಲ್ಲೇ ಕರ್ಕೊಂಡ್ಬಂದ್ಬಿಟ್ಟೆ. ಏನ್ ಅವಸರವಾಗಿತ್ತು? ಅವಳ ಪಾಪ ಅಪರೂಪಕ್ಕೆ ಬಂದಿದ್ದಾಳೆ. ಪಾರ್ಟಿ ಪೂರ್ತಿ ಎಂಜಾಯ್ ಮಾಡಿ ಬರ್ಬೋದಾಗಿತ್ತು. ಅವಳು ಪಾರ್ಟಿಲಿ ಇದ್ದಿದ್ರೆ ಕರೀತಿರ್ಲಿಲ್ಲ. ಮತ್ತೆ ಏನಿದ್ಲು? ಅವಳನ್ನೇ ಕೇಳು. ಏನ್ ಒಗ್ಟಾಗಿ ಮಾತಾಡ್ತಿದ್ದೀರಿ? ಅದೇನಂತ ನೀವೇ ಹೇಳಿ. ಅವಳು ಡಾಕ್ಟರ್ ಮುರಳಿ ಮನೋಹರ್ ಜೊತೆ ಮಾತಾಡ್ತಿದ್ಲು. ಅಷ್ಟೇನಾ? ನಾನೇನೋ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಅವ್ರು ನಮ್ಮ ಫ್ಯಾಮಿಲಿ ಡಾಕ್ಟರ್ ತಾನೆ, ಅವ್ರ ಜೊತೆ ಇವ್ರು ಮಾತಾಡಿದ್ರೆ ಏನಾಯ್ತು? ನಿನ್ನೆ ಮಾತ್ರ ಮಾತಾಡಿದ್ರೆ ತಪ್ಪು ತಿಳ್ಕೊತಿರ್ಲಿಲ್ಲ. HME ಹೌಸಿಂದ ಹೊರಗಡೆ ಬರೋದನ್ನು ನೋಡಿದೆ, ಕಾರ್ನಲ್ಲಿ ಹೋಗೋದನ್ನು ನೋಡಿದೆ. ಡಾಕ್ಟರ್ ನಮ್ಗೆ ತಿಳಿದೇ ಇರೋರೇನಲ್ಲ. ಅವ್ರ ಜೊತೆ ಓಡಾಡಿದ್ರೆ ಏನ್ ತಪ್ಪು? ಹೀಗೆ ಓಡಾಡೋದ್ರಲ್ಲಿ ಪ್ರಾರಂಭ ಆಗುತ್ತೆ, ಹಾಗೆ ಮುಂದುವರಿಯುತ್ತೆ. ಅವಳು ಬೇರೆ ಜಾತಿ ಹುಡುಗನ ಜೊತೆ ಓಡಾಡೋದು ನನಗೆ ಸ್ವಲ್ಪ ಇಷ್ಟ ಇಲ್ಲ. ನಿಮ್ ಇಷ್ಟದ ಮಾತ್ ಬಿಡಿ. ಅವ್ಳು ಇಷ್ಟಪಟ್ರೆ ಓಡಾಡ್ತಾಳೆ, ಅವ್ರಿಬ್ರು ಇಷ್ಟಪಟ್ರೆ ಮದ್ವೆನೂ ಮಾಡ್ಕೋತಾರೆ. ತನ್ಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋದು ಅವಳಿಗೆ ಗೊತ್ತು. ಓದಿದ್ದವಳು ಬುದ್ಧಿವಂತಳು. ಶಿ ನೋಸ್ ವಾಟ್ ಇಸ್ ವಾಟ್. ಅವ್ರ ಆಸೆ ಪಟ್ಟು ಮಾತ್ರಕ್ಕೆ ಮದುವೆ ಅನ್ನೋದು ಅಷ್ಟೊಂದು ಸುಲಭದ ಮಾತಲ್ಲ ಮಮತಾ. ದೊಡ್ಡವ್ರು ಒಪ್ಪಿಡ್ವೇನು? ನಮ್ ತಾಯಿ ಅಂತೂ ಈ ವಿಷಯಕ್ಕೆ ಅಪೋಸ್ ಮಾಡಲ್ಲ. ನಿಮ್ಮ ತಾಯಿ ವಿಷಯ ಬೇರೆ, ಆದ್ರೆ ಹುಡುಗನ ತಂದೆ ತಾಯಿ ಅವ್ರ ಮದುವೆಗೆ ಒಪ್ಪಿಡ್ವೇನು? ನನಗೆ ತಿಳಿದ ಮಟ್ಟಿಗೆ ಅವರು ಸಂಪ್ರದಾಯಸ್ಥರು, ಈ ಮದುವೆಗೆ ಖಂಡಿತ ಒಪ್ಪೋದಿಲ್ಲ. ಅಕಸ್ಮಾತ್ ಮುರಳಿ ಇವಳ ಜೊತೆ 4 ದಿವಸ ಓಡಾಡಿ ಮದುವೆ ಆಗೋದಿಲ್ಲ ಅಂತ ಹೇಳಿದ್ರೆ? ಮುರಳಿ ಏನಂತವ್ರಲ್ಲ, ಅವ್ರಿಗೂ ಪ್ರಿನ್ಸಿಪಲ್ಸ್ ಇದೆ. ಇದೆ ಏನಾದ್ರೂ ಎಡವಟ್ಟಾಗ್ಲಿ, ಆವಾಗ ಪ್ರಿನ್ಸಿಪಲ್ಸ್ ಎಲ್ಲ ಹೇಗೆ ಗಾಳಿಗೆ ಹಾರೋಗುತ್ತೆ ಅನ್ನೋದು ನಿನಗೆ ಗೊತ್ತಾಗುತ್ತೆ. ಜಾರ್ಜ್, ಅನಿತಾ, ನೀನು ಬೇರೆ ಯಾರೋ ಆಗಿದ್ದಿದ್ರೆ ನಾ ಹೇಳ್ತಿರ್ಲಿಲ್ಲ. ನನ್ನ ಹೆಂಡತಿ ತಂಗಿ ನೀನು, ನಿನಗೆ ತಂದೆ ಕೂಡ ಇಲ್ಲ. ಸೋಷಿಯಲ್ ಆಗಿ ಫ್ರೀ ಆಗಿ ಓಡಾಡೋದು ಬೇರೆ, ಮದುವೆ ಆಸೆನ ಮನಸ್ಸಿನಲ್ಲಿ ಇಟ್ಕೊಂಡು ಓಡಾಡೋದು ಬೇರೆ. ನೀನು ಮುರಳಿನ ಪ್ರೀತಿಸಿ ನಿಮ್ಮ ಜೀವನನ ಅನಾವಶ್ಯಕವಾಗಿ ಹಾಳು ಮಾಡ್ಕೋಬೇಡ. ನಮ್ಮ ಜಾತಿಯಲ್ಲಿ ಯಾರಾದ್ರೂ ಒಬ್ಬ ಒಳ್ಳೆ ಹುಡುಗನ್ ನೋಡಿ ನಾನೇ ಮದುವೆ ಏರ್ಪಾಟ್ ಮಾಡ್ತೀನಿ. ಅದರಿಂದ ನಿನಗೂ ಸಂತೋಷ, ನಮಗೂ ನೆಮ್ಮದಿ. ಅವ್ರ ಮನಸ್ಸಿಗೆ ಇದರಿಂದ ತುಂಬಾ ನೋವಾಗುತ್ತೆ. ಯಾರ ಮನಸ್ಸಿಗೆ? ಅವ್ರ ಮನಸ್ಸಿಗೆ.
ಓಕೆ ಆಯ್ತಾ ಅಲ್ಲಿ ಸಿ ಯು ಟುಮಾರೋ. ನಾಳೆ ಮರಿಬೇಡ. ಯಾರು ಗೋಯಿಂಗ್ ಟು ನಂದಿ. ಓಕೆ, ಬಾಯ್. ಹಾಸ್ಪಿಟಲ್ ಹತ್ರನೇ ಬಂದ್ಬಿಡ್ತೀನಿ. ಹಾ ಬಾಯ್. ಬಾಯ್. ನೀವಾ? ಅನಿತಾ, ಲೀವು ಇನ್ನೂ ಎಷ್ಟು ದಿವಸ ಇದೆ? ಇನ್ನು 15 ದಿನ ಎಕ್ಸ್ಟೆಂಡ್ ಮಾಡಿದ್ದೀನಿ. ನೀವು ಹೇಳೋದನ್ನು ಕರೆಕ್ಟ್. ಆದ್ರೆ ಮಣಿಪಾಲ್ನಲ್ಲಿ ನಿಮ್ ತಾಯಿಗೆ ತೊಂದರೆ ಆಗುತ್ತೇನೋ ಅಂತ ನನ್ನ ಯೋಚನೆ. ಏನ್ ವಿಷಯ? ನಿಮ್ ತಂಗಿ ಇನ್ನೂ 15 ದಿವಸ ಲೀವ್ ಎಕ್ಸ್ಟೆಂಡ್ ಮಾಡ್ಯಾಳಂತೆ. ಒಳ್ಳೆ ಕೆಲಸ ಮಾಡಿದೆ ಅನಿತಾ. ಇನ್ ಸ್ವಲ್ಪ ದಿವಸ ನಮ್ ಜೊತೆ ಇದ್ದಾಗಾಯ್ತು. ನೀವು ಹೇಳೋದೇನೋ ಸರಿ. ಮಣಿಪಾಲ್ಗಿಂತ ಬ್ಯಾಂಗ್ಳೂರೇ ಹೆಚ್ಚು ಅಟ್ರಾಕ್ಷನ್. ಜಾರ್ಜ್, 100 ರೂಪಾಯಿ ಬೇಕಾಗಿತ್ತು. ಥ್ಯಾಂಕ್ ಯು. ಮಣಿಪಾಲ್ಗೆ ಹೋದ್ಮೇಲೆ ಕಳಿಸ್ಕೊಡ್ತೀನಿ. ನಾನು ಮನಿ ಲೆಂಡರ್ ಅಲ್ಲ, ನಿನ್ ಭಾವ. ಅನಿತಾ, ಒಂದು ಗುಡ್ ನ್ಯೂಸ್. ಇವತ್ತು ರಿಜಿಸ್ಟ್ರೇಷನ್ ಆಫೀಸ್ ಹೋಗಿ ನಮ್ಮ ಮದುವೆ ದಿನ ನಿಶ್ಚಯ ಮಾಡ್ಬಿಟ್ಟೆ. ನಿಮ್ ತಂದೆ ತಾಯಿ ತಿಳಿಸಿದ್ರಾ? ಇಷ್ಟು ಬೇಗ ಅವ್ರು ಹೇಳೋದು ಬೇಡ ಅಂತ. ಯಾಕೆ? ನಾನು ಹೋಗಿ ಅವ್ರ ವಿಷಯ ತಿಳಿಸೋದು, ರಂಪಾರಾದ ಅಂತ ಆಗೋದು, ಇದೆಲ್ಲ ಯಾಕೆ ಬೇಕು? ಮದುವೆ ಆದ್ಮೇಲೆ ಒಂದಿನ ಅವ್ರ ಎದುರುಗಡೆ ಹೋಗಿ ನಿಂತ್ಕೊಂಡ್ರೆ ಅವ್ರೇನು ಹೇಳೋಕ್ಕಾಗೋದಿಲ್ಲ. ಅಷ್ಟೊತ್ತಾಗಲೇ ನಾವಿಬ್ರು ಗಂಡ ಹೆಂಡತಿ ಆಗೋಗ್ಬಿಟ್ಟಿರ್ತೀವಿ. ಆದ್ರೂ ದೊಡ್ಡವರ ಆಶೀರ್ವಾದ ಇಲ್ಲದೆ ಮದುವೆ ಮಾಡ್ಕೊಳಕ್ಕೆ ಬೇಜಾರಾಗತ್ತಪ್ಪ. ಅನಿತಾ, ಮದುವೆ ನಿಮ್ ತಾಯಿ ಆದ್ರೂ ಬರ್ತಾರ ಇಲ್ವೋ? ಕಾಗ್ದೇನೂ ಬರೀತೀನಿ. ಊರಲ್ಲಿರೋ ಪರಿಸ್ಥಿತಿನಲ್ಲಿ ಬರೋಕ್ ಇಷ್ಟ ಇದ್ರೂ ಬರೋಕ್ ಸಾಧ್ಯವಿಲ್ಲ. ನಿಮ್ಮ ಅಕ್ಕ ಭಾವ? ಅಕ್ಕ ಏನೋ ಇಷ್ಟಪಡ್ಬೋದು, ಭಾವ ಖಂಡಿತ ಬರೋಲ್ಲ. ಕರೆಕ್ಟ್ ಆಗಿ ಹೇಳಿದೆ ಅನಿತಾ. ಅದನ್ನ ಖಂಡಿತ ನಾನು ಒಪ್ಪೋದಿಲ್ಲ. ಆದ್ರೆ ನನ್ನ ಒಪ್ಪಿಗೆನ ಕೇಳೋರು ಯಾರು? ಮಿಸ್ಟರ್ ಫರ್ನಾಂಡಿಸ್, ಈ ಮದುವೆ ನಿಮ್ಗೆ ಯಾಕೆ ಇಷ್ಟ ಅಲ್ಲ ಅಂತ ನಾನ್ ತಿಳ್ಕೊಬೋದಾ? ಮಿಸ್ಟರ್ ಮುರಳಿ, ನಿಮ್ಮ ಸಂಪ್ರದಾಯ ಬೇರೆ, ನಮ್ಮ ಸಂಪ್ರದಾಯ ಬೇರೆ. ಅನಿತಾ ಕ್ರಿಶ್ಚಿಯನ್ ಹುಡುಗಿ. ನಿಮ್ಮಿಬ್ಬರ ಆಸೆ ನೆರವೇರಿಸ್ಕೊಳ್ಳೋದ್ರಲ್ಲಿ ನಿಮ್ಮ ಹೊಟ್ಟೆಲ್ ಹುಟ್ಟೋ ಮಕ್ಕಳ ಭವಿಷ್ಯನ ಮರಿತಿದೆ. ಅಂದ್ರೆ ನಿಮ್ಮ ಅಭಿಪ್ರಾಯ? ಆ ಮಕ್ಕಳುಗಳಿಗೆ ಸಂಪ್ರದಾಯದ ಹಿಂದೂ ಮನೆಗಳಲ್ಲಿ ಸೇರಿಸೋದಿಲ್ಲ, ಕ್ರಿಶ್ಚಿಯನ್ರ ಮನೆಯಲ್ಲಿ ಬೆಲೆ ಸಿಗೋಲ್ಲ. ಸಮಾಜದಲ್ಲಿ ಆ ಮಕ್ಕಳು ಬಹಳ ಅವಮಾನ ಅನುಭವಿಸ್ಬೇಕಾಗುತ್ತೆ, ಗೊತ್ತಾ? ಅವ್ರು ದೊಡ್ಡವರಾಗೋ ಹೊತ್ತಿಗೆ ಪ್ರಪಂಚ ಬಹಳ ಬದಲಾಗಿರುತ್ತೆ ಮಿಸ್ಟರ್ ಫರ್ನಾಂಡಿಸ್. ಈ ಜಾತಿ ಗೀತಿ ಅನ್ನೋ ಸಂಕುಚಿತ ಭಾವನೆನೇ ಇರೋದಿಲ್ಲ. ಅದು ಅಲ್ಲದೆ ಮುಂದೆ ನಡೀತಿರೋ ವಿಷಯಕ್ಕೆ ಈಗಲಿಂದ ನಾವು ಯಾಕೆ ಯೋಚನೆ ಮಾಡಬೇಕು? ಮಿಸ್ಟರ್ ಫರ್ನಾಂಡಿಸ್, ಐ ಥಿಂಕ್ ಯು ಆರ್ ವೆರಿ ನ್ಯಾರೋ ಮೈಂಡೆಡ್ ಫೆಲೋ. ವೆದರ್ ನ್ಯಾರೋ ಆರ್ ಬ್ರಾಡ್, ನನ್ನ ಒಪಿನಿಯನ್ ಹೇಳೋದಕ್ಕೆ ನನಗೆ ಹಕ್ಕಿದೆ. ಇರಬಹುದು, ಆದ್ರೆ ನಿಮ್ಮ ಒಪಿನಿಯನ್ ಪ್ರತಿಯೊಬ್ರು ನೀವು ತಗೋಬೇಕು ಅಂತ ಅಪೇಕ್ಷಿಸಿದ್ರೆ ಅದು ತಪ್ಪಾಗುತ್ತೆ. ಅದು ಅಲ್ಲದೆ ಅನಿತಾಗೂ ಸಂಬಂಧಪಟ್ಟ ಸ್ವಂತ ವಿಷಯ. ಇದರಲ್ಲಿ ನೀವು ತಲೆ ಹಾಕುವ ಅಧಿಕಾರ ಖಂಡಿತ ಇಲ್ಲ. ಡಾಕ್ಟರ್, ನೀವು ಬಹಳ ದೊಡ್ಡ ಮನುಷ್ಯರು, ಮರ್ಯಾದಸ್ಥರು ಅಂತ ನಾನು ತಿಳ್ಕೊಂಡಿದ್ದು ದೊಡ್ಡ ತಪ್ಪಾಯ್ತು. ನಮ್ಮ ಹುಡುಗಿ ಮನಸ್ಸು ಕೆಡಿಸಿ ಕೈಗೊಂಬೆ ಮಾಡ್ಕೋತೀರಿ ಅನ್ನೋದು ಗೊತ್ತಾಗಿದ್ದಿದ್ರೆ ಇವಳು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾನೆ ಇರಲಿಲ್ಲ. ಮಿಸ್ಟರ್ ಫರ್ನಾಂಡಿಸ್, ನಾನ್ ತಿಳಿದಿರೋ ಮಟ್ಟಿಗೆ ಮರ್ಯಾದೆ ಹೋಗುವಂತ ಕೆಲಸ ನಾನು ಯಾವತ್ತೂ ಮಾಡಿಲ್ಲ. ಕಂಡೋರ್ ಮನೆ ಹೆಣ್ಣನ್ನ, ಅದು ಮದುವೆ ಆಗದೆ ಇರೋಳನ್ನ ಊರಿಂದ ಊರಿಗೆ ಕರ್ಕೊಂಡ್ ಬರೋದು ಬಹಳ ದೊಡ್ಡ ಮರ್ಯಾದಸ್ಥರ ಕೆಲಸ ಅಂತೀರಾ? ವಾಟ್ ಇಸ್ ರಾಂಗ್ ಇನ್ ಇಟ್? ಅದ್ರಲ್ಲಿ ತಪ್ಪೇನಿದೆ? ನಾಳೆ ನಾವಿಬ್ರು ಮದುವೆ ಆಗೋರು. ಮದುವೆ ಆಗೋದಕ್ಕೆ ಅವಕಾಶ ಕೊಟ್ಟಿರ್ತಾನೆ ಆ ಮಾತು. ಫರ್ನಾಂಡಿಸ್, ಒಂದು ಮಾತು ಮರಿಬೇಡಿ. ಅನಿತಾ ಮೆಜಾರಿಟಿಗೆ ಬಂದಿರೋ ಹುಡುಗಿ. ಅವಳನ್ನ ತಡೆಯಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯವಿಲ್ಲ. ಸಾಧ್ಯ ಆಗುತ್ತೋ ಇಲ್ವೋ ಅನ್ನೋದನ್ನ ನಾನು ತೋರಿಸ್ತೀನಿ. ಅನಿತಾ, ಕಮ್. ಫರ್ನಾಂಡಿಸ್, ಬಿಹೇವ್ ಯುವರ್ ಸೆಲ್ಫ್. ಬಿಟ್ಬಿಡಿ ಅವಳನ್ನ. ಶರ. ಜಾರ್ಜ್, ಫರ್ನಾಂಡಿಸ್, ಐ ವಾರ್ನ್ ಯು, ಬಿಟ್ಬಿಡಿ ಅವಳನ್ನ.
ಜಾರ್ಜ್ ನೀವಿಬ್ರು ಎಜುಕೇಟೆಡ್ ದೊಡ್ಡ ಮನುಷ್ಯರು ಹೀಗ ನಡ್ಕೊಳ್ಳೋದು. ಅನಿತಾ, ಕೊನೆ ಸಾರಿ ಕೇಳ್ತಾ ಇದ್ದೀನಿ, ನೀನ್ ಮನೆಗೆ ಬರ್ತೀಯೋ ಇಲ್ವೋ ಹೇಳು. ಅವ್ರು ಬರೋದಿಲ್ಲ ಫರ್ನಾಂಡಿಸ್. ವಾಟ್? ಅನಿತಾ ಇನ್ಮೇಲೆ ನಮ್ಮ ಮನೆಗೆ ಬರೋದಿಲ್ವೇನು? ಹೌದು ಫರ್ನಾಂಡಿಸ್, ನೀವು ಒಪ್ತಿರೋ ಇಲ್ವೋ, ನಾವಿಬ್ರು ಪರಸ್ಪರ ಪ್ರೀತಿಸ್ತಾ ಇದ್ದೀವಿ, ನಾಳೆ ಮದುವೆ ಮಾಡ್ಕೋತಾ ಇದ್ದೀವಿ. ಇದನ್ನ ತಡೆಯೋಕೆ ಯಾರಿಂದಾನೂ ಸಾಧ್ಯವಿಲ್ಲ. ಅದರಿಂದ ಬರೋ ತೊಂದರೆಗಳನ್ನು ನಾವು ಎದುರಿಸೋಕೆ ಸಿದ್ಧವಾಗಿದ್ದೀವಿ. ಅನಿತಾ, ನೀನು ಇದೇ ಮಾತು ಹೇಳ್ತೀಯೇನು? ಹೌದು ಜಾರ್ಜ್, ಐ ಆಮ್ ಸಾರಿ. ನೀವು ತಪ್ಪು ತಿಳ್ಕೊಬೇಡಿ. ಓ, ನೀನು ಕಡ್ಡಿ ಮುರಿದಾಗ ಮಾತಾಡಿದ್ಮೇಲೆ ತಪ್ಪು ತಿಳ್ಕೊಳ್ಳೋದೇನಿದೆ? ಮನೆಗೆ ದೊಡ್ಡವನು, ಎಚ್ಚರಿಸಬೇಕಾದ ನನ್ನ ಕರ್ತವ್ಯ, ಎಚ್ಚರಿಸ್ತೆ. ತಗೊಳ್ಳೋದು ಬಿಡೋದು ನಿನಗೆ ಸೇರಿದ್ದು. ಅನಿತಾ, ಇನ್ಮೇಲೆ ನಿನ್ನ ವಿಷಯದಲ್ಲಿ ನಾನು ಇಂಟರ್ಫಿಯರ್ ಆಗೋದಿಲ್ಲ. ನೀನು ಇಷ್ಟ ಬಂದಾಗ ನಡ್ಕೊ. ಐ ಆಮ್ ಸಾರಿ ಅನಿತಾ. ಇಟ್ಸ್ ಆಲ್ ರೈಟ್. ಮೈ ಸ್ಪೆಕ್ಸ್. ಥ್ಯಾಂಕ್ ಯು. ಜೀವನ ಸಂಜೀವನ ನನ್ನ ಜೀವಕ್ಕೆ ನೀನೇ, ಜೀವನ ಸಂಜೀವನ ಜೀವನ ಸಂಜೀವನ. ಜೀವನ ಸಂಜೀವನ. ನನ್ನ ಬಾಳಿಗೆ ತಂಪಲ ನಿಜೆ ನಿಂಪಲ. ಜೀವನ ಸಂಜೀವನ ನನ್ನ ಜೀವಕ್ಕೆ ನೀನೇ, ಜೀವನ ಸಂಜೀವನ ಜೀವನ ಸಂಜೀವನ.
ಆಹಾ ರೋಮಾಂಚನ ಜೀವನ ಆಸೆ ಶೃಂಗಾರದ ತೋರಣ ಎಂದೆಂದು ಸುಮ್ಮಾನ ಪ್ರೇಮಾಯಣ ಆಹಾ ರೋಮಾಂಚನ ಈ ಜೀವನ ಆಸೆ ಶೃಂಗಾರದ ತೋರಣ ಎಂದೆಂದು ಸುಮ್ಮಾನ ಪ್ರೇಮಾಯಣ ಕನಸಲ್ಲೂ ಮನಸಲ್ಲೂ ನೆನಪಿನ ಸವಿ ತಂದೆ ಉಲ್ಲಾಸ ಉಯ್ಯಾಲೆ ಉಸಿರಲು ನೀನಾದೆ ಕನಸಲ್ಲೂ ಮನಸಲ್ಲೂ ನೆನಪಿನ ಸವಿ ತಂದೆ ಉಲ್ಲಾಸ ಉಯ್ಯಾಲೆ ಉಸಿರಲು ನೀನಾದೆ ನಿನ್ನ ಪ್ರೇಮದ ಬಂದಿಯಾದೆನ ನಿನ್ನ ಪ್ರೇಮದ ಬಂದಿಯಾದೆನ ಎಂದೆಂದು ಸುಮ್ಮಾನ ಈ ಬಂಧನ ಆಹಾ ರೋಮಾಂಚನ ಈ ಜೀವನ ಆಸೆ ಶೃಂಗಾರದ ತೋರಣ ಎಂದೆಂದು ಸುಮ್ಮಾನ ಪ್ರೇಮಾಯಣ ಕಣ್ಣಂಚ ಮಿಂಚಲ್ಲೇ ಒಲವಿನ ಸಂಕೇತ ನೀ ತಂದೆ ಈ ಪ್ರೇಮ ಸಂಗಮ ಸಂಗೀತ ಕಣ್ಣಂಚ ಮಿಂಚಲ್ಲೇ ಒಲವಿನ ಸಂಕೇತ ನೀ ತಂದೆ ಈ ಪ್ರೇಮ ಸಂಗಮ ಸಂಗೀತ ಸ್ನೇಹ ಮೋಹದ ಮೋಡಿ ಬಲ್ಲಿನ ಸ್ನೇಹ ಮೋಹದ ಮೋಡಿ ಬಲ್ಲಿನ ಎಂದೆಂದು ಸುಮ್ಮಾನ ಈ ಬಂಧನ ಆಹಾ ರೋಮಾಂಚನ ಈ ಜೀವನ ಆಸೆ ಶೃಂಗಾರದ ತೋರಣ ಎಂದೆಂದು ಸುಮ್ಮಾನ ಪ್ರೇಮಾಯಣ ಆಹಾ ರೋಮಾಂಚನ ಈ ಜೀವನ ಆಸೆ ಶೃಂಗಾರದ ತೋರಣ ಎಂದೆಂದು ಸುಮ್ಮಾನ ಪ್ರೇಮಾಯಣ ಹಲೋ ಅಪ್ಪಣ್ಣ. ಮುರಳಿ ಇದ್ದಕ್ಕಿದ್ದಾಗೆ ಇಲ್ಲಿಗೆ ಯಾವಾಗ ಬಂದೆ ನಮ್ಮ ಅಪ್ಪ ಅಮ್ಮ ನೋಡಿ ಬಹಳ ದಿನ ಆಗಿತ್ತು. ಅವ್ರು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹಾಗೆ ನೀನು ಒಂಟಿಯಾಗಿ ಕೂತ್ಕೊಂಡು ಹಗಲ್ ಗನಸನ್ನು ಕಾಣ್ತಾ ಇರೋದನ್ನು ಗಮನಿಸ್ದೆ. ನಮ್ಮ ಎಸ್ಟೇಟ್ಗೆ ಯಾವಾಗ ಬಂದೆ? 2 ದಿನ ಆಯ್ತು. ನಿಮ್ ತಾಯಿ ನಮ್ಮ ಎಸ್ಟೇಟಿಗೆ ಬಂದಿದ್ರು. ಒಬ್ಳೆ ಕೂತು ಇಲ್ಲೇನ್ ಮಾಡ್ತೀಯ, ನನ್ ಜೊತೆಲ್ಲ ಅದು ಬರ್ಬಾರ್ದ ಅಂದ್ರು. ನನಗೂ ಕೂತು ಕೂತು ಬೇಜಾರಾಗ್ತಿತ್ತು. ಕದ್ದಿದ್ದ ತರ ಓಡ್ ಬಂದ್ಬಿಟ್ಟೆ. ಗುಡ್. ಮನೆಗೆ ತಾನೆ, ಬಾ ಹೋಗೋಣ.
ಗಂಗು ನೋಡ್ತೀಯಾ ಈಡು ಜೋಡಿ ಹೇಗಿದೆ ತನ್ನ ಭಾವಿ ಪತ್ನಿ ಜೊತೆ ಏನ್ ಠೀಕಾಗಿ ಬರ್ತಾ ಇರೋದ್ ನೋಡು. ಹೌದಣ್ಣಯ್ಯ, ಆದಷ್ಟು ಬೇಗ ಇವ್ರ ತಲೆ ಮೇಲೆ ಅಕ್ಷತೆ ಕಾಳು ಹಾಕಿಸ್ಬಿಟ್ರೆ ನನ್ನ ಮನ್ಸಿಗೂ ನೆಮ್ಮದಿ. ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಪ್ಪ, ದೇವ್ರು ಒಳ್ಳೇದ್ ಮಾಡ್ಲಿ. ಹಲೋ ಮಾವ. ಹಲೋ. ಇದೇನಪ್ಪ ಇವತ್ತು ಗಾಳಿ ಯಾವ ಕಡೆ ಬೀಸ್ತಾ ಇದೆ? ಇದ್ದಕ್ಕಿದ್ದಾಗೆ ಮನೆ ನೆನ್ಪು ಹೇಗಪ್ಪ ಬಂತು ನಿನ್ಗೆ? ಅದು ಹಾಗಲ್ಲ ಗಂಗು, ಹೋದ ವಾರ ನಮ್ಮ ಅಪರ್ಣ ಬೆಂಗಳೂರಿಗೆ ಹೋಗಿದ್ಲಲ್ಲ, ಅದರ ರಿಸಲ್ಟ್ ಇದು. ಅಂತದೇನಿಲ್ಲಮ್ಮ, ನಿಮ್ಮೆಲ್ಲ ನೋಡಿ ಬಹಳ ದಿವಸ ಆಗಿತ್ತು, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಪ್ಪ ಇಲ್ಲಮ್ಮ? ಶಿಕಾರಿಗೆ ಹೋಗ್ಬೇಕು ಅಂತ ಇದ್ರು, ನೋಡು ಅಲ್ಲೆಲ್ಲಾದ್ರೂ ಇದಾರೇನೋ. ಸರಿಮ್ಮ. ಮುರಳಿ ಸ್ವಲ್ಪ ನಿಂತ್ಕೋ. ಏನ್ ಗಂಗು ಇದು, ಅಷ್ಟು ದೂರ ಒಬ್ನೇ ಡ್ರೈವ್ ಮಾಡ್ಕೊಂಡು ಬಂದಿದ್ದಾನೆ, ಅವ್ನ ಹೊಟ್ಟೆಗೆ ಏನಾದ್ರು ಕೊಡೋದು ಯೋಚನೆ ಮಾಡೋದು ಬಿಟ್ಬಿಟ್ಟು ಖಾಲಿ ಹೋಟೆಲ್ ಕಳಿಸ್ತೀಯ ಅವನ್ನ? ಇಲ್ಲ ಅಣ್ಣಯ್ಯ, ಮರ್ತೇ ಬಿಟ್ಟೆ. ಮಗ ಬಂದ್ ಸಂತೋಷ ನೋಡು, ಮಾರ್ತು ಬಿಟ್ಟೆ. ನಡಿ ಏನಾದ್ರು ಏರ್ಪಾಟ್ ಮಾಡು. ಏನಪ್ಪ ಮುರಳಿ, ಇನ್ನು ಎಷ್ಟು ದಿವಸ ಇಲ್ಲಿ ಕ್ಯಾಂಪು? ಒಂದ್ 4 ದಿವಸ ಇರ್ಬೇಕು ಅಂತ ಇದ್ದೀನಿ. ಗುಡ್ ಗುಡ್. ಹೇಗಿದೆ ನಿನ್ ಪ್ರಾಕ್ಟೀಸು? ಚೆನ್ನಾಗಿದೆ ಮಾವ. ಹಾಯ್ ಮೈ ಡಿಯರ್ ಸನ್ ಮುರಳಿ. ಅಪ್ಪ ಹೇಗಿದ್ದೀರಾ? ನಮ್ಮನ್ನ ನೋಡೋದಕ್ಕೆ ಎಷ್ಟು ದಿವಸ ಬೇಕಾಯ್ತಾ ಮರಿ? ಏನಪ್ಪ ಮಾಡೋದು, ಪ್ರಮೋಷನ್ ಸಿಕ್ಕಿದ ಮೇಲೆ 1 ನಿಮಿಷ ಪುರ್ಸೊತ್ತಿಲ್ಲ, ಆದ್ರೂ ನಾನು ನೋಡ್ಬೇಕು ಅಂತ ಬಂದಿದ್ದೀನಿ. ಹೇಗೂ ಬಂದಿದ್ಯಾ? ನಿಮ್ ತಾಯಿ ನಿನ್ನ ಮದುವೆ ವಿಷಯವಾಗಿ ತುಂಬಾ ಹಚ್ಕೊಂಡಿದ್ದಾಳೆ. ಈ ಸಂದರ್ಭದಲ್ಲಿ ಒಂದು ತೀರ್ಮಾನಕ್ಕೆ ಬರೋಣ. ಅಪ್ಪ, ಅದೇ ವಿಷಯವಾಗಿ ನಿಮ್ಮ ಹತ್ರ ಮಾತಾಡೋಕ್ ಬಂದಿದ್ದೀನಿ. ಪ್ರಯಾಣ ಮಾಡಿ ತುಂಬಾ ಆಯಾಸವಾಗಿದ್ಯಾ, ವಿಶ್ರಾಂತಿ ತಗೋ, ಆಮೇಲೆ ಮಾತಾಡೋಣ. ಮುರಳಿ, ನಾನು ನಿಮ್ ಜೊತೆ ಬರ್ಬೋದಾ? ಓಕೆ. ಏನೋ ಯೋಚನೆ ಮಾಡ್ತಾ ಹೊರಟಿದ್ಯಲ್ಲ? ಏನಿಲ್ಲ, ಕಾಫಿ ಬೆಳೆ ಹೇಗಿದೆ ನೋಡ್ಕೊಂಡು ಹೋಗೋಣ ಅಂತ ಹೊರಟೆ. ಡಾಕ್ಟರ್ಗೆ ಪ್ರಮೋಷನ್ ಸಿಕ್ಕಿದ್ಮೇಲೆ ನನ್ ಬೆಳವಣಿಗೆ ಬಗ್ಗೆ ಯೋಚನೆನೇ ಮಾಡ್ತಿಲ್ವಲ್ಲ? ಯಾವಾಗ ನೋಡಿದ್ರು ನೀನಾಯ್ತು, ನಿನ್ ಪ್ರೊಫೆಷನ್ ಆಯ್ತು. ನಿಮ್ ಪ್ರೊಫೆಷನ್ಗೆ ಒಂದ್ ಚಾಲೆಂಜ್, ಸರಿಯಾದ ಔಷಧಿ ಕೊಡ್ಬೇಕು, ಓಕೆನಾ? ರಾತ್ ಹೊತ್ತು ನಿದ್ದೆನೇ ಬರೋದಿಲ್ಲ, ಯಾವಾಗ ನೋಡಿದ್ರು ಮುರಳಿ ಮನೋಹರಂದೇ ಧ್ಯಾನ. ಇದಕ್ ಸರಿಯಾದ ಔಷಧಿ ನೀನಲ್ದೆ ಬೇರೆ ಯಾರಿಂದಲೂ ಕೊಡಕ್ ಸಾಧ್ಯವಿಲ್ಲ. ಆಮೇಲೆ ರೈಟ್? ನೋ, ಯು ಆರ್ ರಾಂಗ್. ಇದು ಮನೋರೋಗ. ಇಂಥ ಕಾಯಿಲೆ ನಿನ್ನಂತ ಹರಿಯದ ಹೆಣ್ಮಕ್ಳಿಗೆ ಬಹಳ ಸಹಜ. ಇದನ್ನ ಟ್ರೀಟ್ ಮಾಡೋದಕ್ಕೆ ಬೇರೆ ಡಾಕ್ಟರ್ಗಳೇ ಇದ್ದಾರೆ. ಓ ಹಾಗೋ, ಯಾರದು? ಸೈಕಿಯಾಟ್ರಿಸ್ಟ್. ಅಪರ್ಣ, ನೀನೇ ತುಂಬಾ ಇಂಟೆಲಿಜೆಂಟ್ ಅಂತ ತಿಳ್ಕೊಂಡು ನನ್ನ ಹತ್ರ ಚಾಲೆಂಜ್ ಮಾಡಿ ನನ್ನನ್ನು ಸಿಕ್ಕಾಕಿಸ್ಕೋಬೇಕು ಅಂತ ನೋಡಿದೆ. ಬಟ್ ಇಟ್ ಇಸ್ ಹೈಲಿ ಇಂಪಾಸಿಬಲ್. ಅಪರ್ಣ, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ನಮಗೆ ಪ್ರಾಬ್ಲಮ್ ಬಂದಿದೆ. ನಾನು ಏನ್ ಮಾಡ್ಲಿ? ಅಪರ್ಣ, ಓ ಕೇರ್ಫುಲ್. ಅಪರ್ಣ, ಬಿಹೇವ್ ಯುವರ್ಸೆಲ್ಫ್. ಬಾಬಾ, ಮುರಳಿ ಅಪರ್ಣ ಮದುವೆ ನಿಶ್ಚಿತಾರ್ಥಕ್ಕೆ ನಾನು ಜೋಯಿಸ್ರಿಗೆ ಹೇಳ್ಬಿಟ್ಟು ಬಂದಿದ್ದೀನಿ. ಕಾರ್ ಕಳ್ಸಿದ ತಕ್ಷಣ ಅವ್ರು ಬರ್ತಾರೆ. ಮುರಳಿನ ಒಂದ್ ಮಾತು ಕೇಳ್ಬೇಡ. ನೀವೇನ್ರಿ ಹೇಳ್ತಾ ಇರೋದು? ಹಿರಿಯರ ನಾವಿರೋವಾಗ ಅವನ್ನೇನ್ರಿ ಕೇಳೋದು? ಅಣ್ಣ ವಯಸ್ಸಿಗೆ ಬಂದ ಮಗಳನ್ನ ಎಷ್ಟು ದಿನ ಅಂತ ಮನೇಲಿ ಇಟ್ಕೊಂಡಿರೋದು? ಛೇ, ಈ ಮದುವೆನ ಹೀಗೆ ಮುಂದೂಡ್ತಾ ಇರೋದು ನನಗೆ ಸ್ವಲ್ಪ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ. ಆದಷ್ಟು ಬೇಗ ಮುಗಿಸ್ಬಿಡ್ಬೇಕು. ಹಾ, ಮುರಳಿ ಏನು ಸ್ಪಷ್ಟವಾಗಿ ಹೇಳ್ತಿಲ್ವಲ್ಲ? ಅವನ ಬರ್ತಿದೆ, ಅವನ್ನ ಒಂದ್ ಮಾತು ಕೇಳಿದ್ರಾಯ್ತು. ಕೂತ್ಕೋ ಬಾಪ.
ಲೈಕ್ ಸಮ್ ಕಾಫಿ? ನೋ ಥ್ಯಾಂಕ್. ಏನಪ್ಪ ಮುರಳಿ, ಈ ದಿನ ನೀನ್ ಮದುವೆ ನಿಶ್ಚಿತಾರ್ಥ ಇಟ್ಕೋಬೇಕು ಅಂತಿದೀವಿ, ಏನ್ ಹೇಳ್ತೀಯ? ಅಪ್ಪ, ಇನ್ನು ಸ್ವಲ್ಪ ದಿವಸ ನಾನು ಮದುವೆ ಆಗ್ಬಾರ್ದು ಅಂತ ನನ್ನ ಅಭಿಪ್ರಾಯ. ಏನಪ್ಪ ನೀನ್ ಹೇಳ್ತಾ ಇರೋದು? ನಿನ್ಗಿನ್ನೂ ಮದುವೆ ವಯಸ್ಸಾಗಿಲ್ವೇನಪ್ಪ? ಅಪರ್ಣನು ಬೆಳೆದು ನಿಂತಿದ್ದಾಳೆ. ಅಣ್ಣ ಎಷ್ಟು ದಿನ ಅಂತ ಕಾಯ್ಕೊಂಡಿರ್ಬೇಕು ಹೇಳು? ಅಮ್ಮ, ನೀವು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳಕ್ ಸ್ವಲ್ಪ ಪ್ರಯತ್ನ ಪಡಿ. ನಾನು ಹೇಳ್ಬೇಕು ಅಂತ ಬಂದಿದ್ದೇನು ಅಂದ್ರೆ, ನೀನ್ ಏನೇ ಹೇಳಪ್ಪ, ನಾನು ಒಪ್ಕೊಳ್ಳೋದಿಲ್ಲ. ನೀನು ಸ್ವಲ್ಪ ನಮ್ಮನ್ನ ಅರ್ಥ ಮಾಡ್ಕೊಳ್ಬೇಕಪ್ಪ. ನಾನು ನಮ್ಮ ಅಣ್ಣನ ಮಾತು ಕೊಟ್ಟಿದ್ದೀನಿ. ನೀನು ಈ ಮದುವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಹೊತ್ತೋಗ್ತೀನಿ. ನನ್ನ ಹಣ ಸುಟ್ಟು ಬೂದಿನ ಬಿಟ್ಬಿಡು. ಮುರಳಿ, ನಿಮ್ಮ ಆಸ್ತಿಲಿ ಒಂದು ಕವಡೆ ಕಾಸು ಸಿಕ್ಕೋದಿಲ್ಲ, ಇಷ್ಟೇ ತಾನೆ? ಮನುಷ್ಯ ಹುಟ್ಟಿದಾಗಿನಿಂದ ಪ್ರತಿ ತಂದೆ ತಾಯಿಗಳು ಮದುವೆ ಬೆಳೆದ ಮಕ್ಕಳು ಹೇಳೋ ಮಾತಿದು. ಇದಕ್ಕೆಲ್ಲ ನಾನ್ ತಲೆಬಾಗೋದಿಲ್ಲ. ಏನಮ್ಮ, ನೀವು ನನ್ ಕೇಳ್ದೇನೆ ನಿಮ್ಮ ಅಣ್ಣಗೆ ಮಾತು ಕೊಟ್ಟಿದ್ದಕ್ಕೆ ನಾನಾ ಹೊಣೆ? ಮುರಳಿ, ನೀನ್ ಈ ಮದುವೆನ ಇದುವರೆಗೂ ಮುಂದೆ ಹಾಕ್ತಿರೋದಕ್ಕೆ ನಿನ್ಗೇನಪ್ಪ ಅಂಥ ತೊಂದರೆ ಇರೋದು ಹೇಳು. ಮಾವ, ನೀನ್ ಸುಮ್ನೆ ಇರು ಕಾವೇರಪ್ಪ. ನಾನು ಅಷ್ಟೊತ್ತಿಂದ ಸುಮ್ನೆ ಇದ್ದೆ. ಲೋ, ಮುಂದಿನ ಮುಹೂರ್ತಕ್ಕೆ ನಿನ್ ಮದುವೆ ಆಗ್ಲೇಬೇಕು. ಅಪ್ಪ, ನೀವು ತೀರ್ಮಾನ ಮಾಡ್ಬಿಟ್ರಾಗೋಯ್ತಾನೋ? ನನ್ನ ಮದುವೆ ನನ್ನ ಸ್ವಂತ ವಿಷಯ. ಐ ಹ್ಯಾವ್ ಗಾಟ್ ಎವ್ರಿ ರೈಟ್ ಟು ಡಿಸೈಡ್ ಮೈ ಸೆಲ್ಫ್. ಧೈರ್ಯ. ಭಾವ ಮುರಳಿ, ಅಲ್ಲ ಭಾವ, ಸಂತೋಷ ನಡಿಬೇಕಾದ ಕಾರ್ಯಕ್ಕೆ ಯಾಕೆ ಇಷ್ಟೊಂದು ಅಬ್ರ? ಅವನಿಗೂ ಸ್ವಲ್ಪ ಕಾಲಾವಕಾಶ ಕೊಡೋಣ. ಲೆಟ್ಸ್ ಗಿವ್ ಹಿಮ್ ಎ ಚಾನ್ಸ್. ಆಗ್ಲಪ್ಪ ಮುರಳಿ, ಇನ್ನು ಸ್ವಲ್ಪ ಕಾಲಾವಕಾಶ ತಗೋ. ಮುರಳಿ, ನೀವು ಹೋಗೋ. ಅಪರ್ಣ, ನೀನಾವಾಗ ಇಲ್ಲಿಗೆ ಬಂದೆ? ಈಗ ತಾನೆ. ಇಷ್ಟು ದೂರ ನಾನು ಹುಡ್ಕೊಂಡ್ ಬಂದಿದ್ದಿಲ್ಲ. ಏನ್ ವಿಷಯ? ನಾವು ನಾಳೆ ನಮ್ ಎಸ್ಟೇಟ್ಗೆ ಹೋಗ್ತಾ ಇದ್ದೀವಿ. ಹೋಗಕ್ಕಿಂತಲೇ ನಿನ್ನೆ ನಡೆದಿದ್ದಕ್ಕೆ ಕ್ಷಮೆ ಕೇಳೋಣ ಅಂತ ಬಂದೆ. ಇಟ್ಸ್ ಆಲ್ ರೈಟ್, ಫರ್ಗೆಟ್ ಇಟ್. ನಾನು ದುಡ್ಕೆ ನಡ್ಕೊಂಡ್ಬಿಟ್ಟೆ ಅಂತ ನನ್ಗನ್ನಿಸ್ತಾ ಇದೆ ಮುರಳಿ. ಅಪರ್ಣ, ನೀನ್ ತುಂಬಾ ಎಮೋಷನಲ್ ಸ್ವಭಾವದಳು. ನಿನ್ಗೆ ಸಂತೋಷನೇ ಆಗ್ಲಿ ದುಃಖನೇ ಆಗ್ಲಿ ನಿನ್ನಿಂದ ತಡ್ಕೊಳಕ್ಕಾಗೋದಿಲ್ಲ. ಅದನ್ನ ಬಹಳ ಬೇಗ ಎಕ್ಸ್ಪೋಸ್ ಮಾಡ್ಬಿಡ್ತೀಯ. ನಮ್ಮ ಎಮೋಷನ್ ಯಾವಾಗ್ಲೂ ನಮ್ಮ ಹತೋಟಿಲಿರ್ಬೇಕು, ಅದು ಮುಖ್ಯ. ಅದನ್ನೇ ಮೆಂಟಲ್ ಮೆಚುರಿಟಿ ಅಂತ ಕರೆಯೋದು. ಯೋಚನೆ ಮಾಡ್ಬೇಡ, ನಾನು ನಿನ್ನೆ ನಡೆದ ವಿಷಯನ ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ಬಿಕಾಸ್ ಐ ನೋ ದ ವೀಕ್ನೆಸಸ್ ಆಫ್ ಸಮ್ ಪರ್ಸನ್ಸ್. ಹೋಯ್ತು ಅಪರ್ಣ. ಅಂತ ಯಾಕೆ ನಿಂತಿದ್ದಿ? ಅಲ್ಲ, ನೀನ್ ನೆನ್ನೆ ಹೋದ್ರು ಯೂತ್ ಬರ್ತಾ ಇದ್ದೀರಲ್ಲ, ನೀವ್ ಹೀಗೆ ಹೇಳ್ದೆ ಕೇಳದೆ ಹೋದ್ರೆ ಹೇಗೆ? ಯಾಕೋ ಬರ್ತಾ ಬರ್ತಾ ನಿಮ್ಮ ತುಂಬಾ ಬದಲಾವಣೆ ಕಾಣ್ತಾ ಇದೆ. ಬರ್ತಾ ಬರ್ತಾ ಬಿಸ್ನೆಸ್ ಬೆಳೀತಾ ಇದೆ. ಇದ್ದಕ್ಕಿದ್ದ ಹಾಗೆ ಅಪಾಯಿಂಟ್ಮೆಂಟ್ಸು, ಪಾರ್ಟೀಸ್ ನ ಮೀಟ್ ಮಾಡದೆ ಹೋದ್ರೆ ಬಿಸ್ನೆಸ್ ಅಪ್ಸೆಟ್ ಆಗುತ್ತೆ ಡಾರ್ಲಿಂಗ್. ಕಮಾನ್. ಹಲೋ, ಎಸ್, ನಾನೇ ಮುರಳಿ ಮಾತಾಡ್ತಿದ್ದೀನಿ. ಮುರಳಿನ? ಹೇಗಿದ್ರಿ ಡಾಕ್ಟರ್? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಯಾಕೆ ಫೋನ್ ಮಾಡಿದೆ ಅಂದ್ರೆ, ಅಲ್ಲಿಗೆ ಅನಿತಾ ಬಂದಿದ್ದಾಳ? ಅನಿತಾನೆ? ಇಲ್ಲ, ಅವಳಿಗೆ ಬಂದಿಲ್ಲ. ಬರ್ಲಿಲ್ವಾ? ಅವಳಿನ್ನು ಆಫೀಸಿಂದ ಬಂದಿಲ್ಲ ಅಂತ ಕಾಣುತ್ತೆ. ನೀವು ಆಫೀಸ್ಗೆ ಫೋನ್ ಮಾಡಿ ನೋಡಿ. ಥ್ಯಾಂಕ್ ಯು. ಹಲೋ, ಎಸ್, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಮುಗಿಸ್ಕೊಂಡು ಅನಿತಾ ಅವರು ಈಗ ತಾನೇ ಮನೆಗೆ ಹೋದ್ರು.
ಆ ಕ್ರಾಸ್ ಇಲ್ಲ ಹಾಕಿದ್ಯಾ? ಯಾಕೆ ಅಲ್ಲಿರ್ಬಾರ್ದಾ? ಬೆಡ್ರೂಮ್ ಇದ್ದು ಚೆನ್ನಾಗಿರುತ್ತೆ. ಅದನ್ನ ಪೂಜಾ ರೂಮ್ನಲ್ಲ ಡೈನಿಂಗ್ ರೂಮ್ನ. ಊರಿಗೆ ಹೋಗಿದ್ದ ವಿಷಯ ಏನಾಯ್ತು? ನಿಮ್ ತಂದೆ ತಾಯಿ ನನ್ನ ವಿಷಯ ಹೇಳಿದ್ರ? ಇನ್ನೂ ಇಲ್ಲ ಅನಿತ. ಸರಿ, ಆ ರಾಬರ್ಟ್ ಹೇಗೆ ಗೊತ್ತಾಯ್ತು ನಮ್ಮ ಮನೆ ವಿಷಯ? ಓಹ್, ಮತ್ತೆ ಬಿಟ್ಟಿದೆ. ಊರಿಂದ ನಿಮ್ಗೆ ಟೆಲಿಗ್ರಾಮ್ ಬಂದಿದೆ. ಆತ ಅದನ್ನ ಕದ್ದು ನೋಡ್ಬಿಟ್ಟು ನಮ್ಮ ವಿಷಯ ತಲೆ ಹಾಕೋದು. ಟೆಲಿಗ್ರಾಮ್? ಹಾ, ಇಲ್ಲಿ ತೋರಿಸ್ತೀನಿ. ಇದೇ ಗಲಾಟೆಯಲ್ಲಿ ಅನಿತಾ. ನಮ್ಮ ವಿಷಯ ಅವ್ರಿಗೆ ಹೇಳಿಕೆ ಆಗಿಲ್ಲ. ಮದುವೆ ಸಾಧ್ಯವಿಲ್ಲ ಅಂತ ಹೇಳಿ ಕೋಪ್ಸ್ಕೊಂಡ್ಬಂದ್ಬಿಟ್ಟೆ. ಇನ್ನೊಂದ್ಸಲ ಹೋಗ್ತೀನಿ. ಈ ವಿಷಯನ ನೀವು ತುಂಬಾ ಈಸಿಯಾಗಿ ತಗೊಳ್ತಾ ಇಲ್ಲ. ಇನ್ನೇನು ಆಯ್ತಾ, ಇದೆಲ್ಲ ನಡೆಯೋ ಕೆಲಸನ. ಡೋಂಟ್ ವರಿ, ಎಲ್ಲ ಸರಿ ಹೋಗುತ್ತೆ. ಪ್ರಯಾಣ ಮಾಡಿ ಆಯಾಸ ಆಗಿದೆ. ರಿಲ್ಯಾಕ್ಸ್. ಲೀವ್ ಮಿ. ಬೇಡ ಅನಿತಾ. ಏನಿದು ಎಳೆ ಮಗು ತರ ಆಡ್ತಾ ಇದೆಯಾ? ಇನ್ನು ನಾನೇ ಕಾಯ್ದು ಆಡಕ್ ಮಗುನೇ ಬರುತ್ತಲ್ಲ. ನೀವ್ ತಂದೆ ಆಗ್ತೀರಾ. ಅನಿತಾ, ಇಷ್ಟು ಬೇಗ ನಮ್ಗೆ ಮಗು ಬೇಕಾಗಿತ್ತು. ಯಾಕೆ ಮುರಳಿ, ನೀವು ಇಷ್ಟ ಇಲ್ವಾ? ಹಾಗಲ್ಲ, ಇನ್ನೊಂದೆರಡು ವರ್ಷ ಮಕ್ಕಳು ಬೇಡದೇ ಇದ್ರೆ ಚೆನ್ನಾಗಿತ್ತು. ಯಾಕೆಂತಂದ್ರೆ ನಾವು ಸಂತೋಷವಾಗಿ ಫ್ರೀಯಾಗಿ ಓಡಾಡ್ಬೋದಾಗಿತ್ತು. ತಪ್ಪಾತಿರ್ಬೇಡ. ಅನಿತಾ, ಬಾಯ್. ಇಂಜೆಕ್ಷನ್ ತಗೋ. ಯಾಕೆ? ಯಾಕೆಂದ್ರೆ ನಿಮ್ಮ ಮಗುವಿನ ತಾಯಿ ಆಗ್ತಾ ಇದೆಯಲ್ಲ, ಅದಕ್ಕೆ ಶಕ್ತಿ ಬರಲಿ ಅಂತ. ನಿಜವಾಗಿಯೂ ಅದಕ್ಕೇನ? ನಾನು ತಾಯಿ ಆಗೋದ್ನ ತಪ್ಸಕ್ಕಲ್ವಲ್ಲ? ಅನಿತಾ, ವಾಟ್ ಯು ಮೀನ್? ನಾನು ನಿನ್ನ ಗಂಡನಾಗಿರ್ಬೋದು, ಆದ್ರೆ ನಾನೊಬ್ಬ ಡಾಕ್ಟರ್. ನನ್ನ ಕರ್ತವ್ಯ ಜೀವಗಳನ್ನ ಕಾಪಾಡೋದೇ ವಿನಃ ತೆಗೆಯೋದಲ್ಲ. ತಿಳ್ಕೊ. ಹಾಗೇನಾದ್ರೂ ಈ ಮಗು ನನಗೆ ಬೇಡವೇ ಬೇಡ ಅಂತ ನಾನು ತೀರ್ಮಾನ ಮಾಡಿದೆ. ನೀನು ನೇರವಾಗಿ ಹೇಳ್ತೀನಿ, ಈ ರೀತಿ ನಾನು ಮೋಸ ಮಾಡಿದೆ. ಇಷ್ಟೇ ನಾನು ನಿನ್ನ ಗಂಡನ ಅರ್ಥ ಮಾಡ್ಕೊಂಡ್ರು. ನಿಮ್ ಮನಸ್ಸಲ್ಲಿರೋದು ನನ್ಗೇನ್ ಗೊತ್ತು? ನಿನ್ನೆ ಬೇಡ ಅಂದ್ರಲ್ಲ, ಅದಕ್ಕೇನಾದ್ರೂ ಏರ್ಪಾಡು ಮಾಡಿದ್ದೇನೋ ಅಂತ ತಿಳ್ಕೊಂಡೆ. ನಾನ್ಸೆನ್ಸ್. ಇಷ್ಟು ಬೇಗ ನನ್ನ ಮಗು ಬೇಡ ಅಂತ ನನ್ಗೆ ಅನ್ಸಿರ್ಬೋದು. ಆದ್ರೆ ಅನಿತಾ, ನನ್ನ ರಕ್ತ ಪುಡಿನ ನಾನೇ ಚೂಟ್ ಹಾಕ್ತೀನಿ. ನೀನ್ ನನ್ನ ಮೇಲೆ ಸಂಶಯ ಪಡ್ತ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಯು ಶುಡ್ ಸ್ಟಡಿ ಹ್ಯೂಮನ್ ಸೈಕಾಲಜಿ. ಐ ನೋ ಟು ಟೇಕ್ ಸಮ್ ಟೈಮ್. ನನ್ನ ಅರ್ಥ ಮಾಡ್ಕೊಳ್ಳೋದು ಇನ್ನೂ ಸಮಯ ಬೇಕು. ಅನಿತಾ, ನಮ್ಮನೆಗೊಂದು ಮಗು ಬರುತ್ತೆ ಅಂತ ನಿನ್ನೆ ಸಂತೋಷವಾಗಿ ನೀನು ನನಗೆ ಹೇಳುತ್ತಾನೆ. ಆಗ ನಾನು ಮೂರು ಸರಿಯಾಗಬೇಕು. ಇವತ್ತು ನಾನು ಪ್ರೀತಿಯಿಂದ ನಿಮ್ಗೆ ಇಂಜೆಕ್ಷನ್ ಕೊಡೋದು, ಅದನ್ನು ನೀನು ಅರ್ಥ ಮಾಡಿ. ಊಟ ಮಾಡಿ. ನಮ್ಮ ಅಕ್ಕ ಅವರನ್ನ ನೋಡಿ ತುಂಬಾ ದಿವಸ ಆಯ್ತು. ನಾಳೆ
ಆಯ್ತಾ, ನನಗೆ ಬರೋಕ್ಕಾಗೋದಿಲ್ಲ, ನನಗೆ ತುಂಬಾ ಕೆಲಸ ಇದೆ. ನೀನು ನೋಡಿ ಯಾರು ಬಂದಿದ್ದಾರೆ. ಹಲೋ ಅನಿತಾ. ಹಲೋ. ಎಲ್ಲಿ ಮುರಳಿ ಬರ್ಲಿಲ್ಲ, ನೀನ್ ಒಬ್ಬಳೆ ಬಂದಿದ್ಯಾ? ಏನೋ ವಿಶೇಷ ಇರ್ಬೇಕು. ನೀವು ದೊಡ್ಡಪ್ಪ ಆಗವ್ರಿದ್ದೀರಿ. ಹಾ, ವೆರಿ ಗುಡ್. ಅನಿತಾ, ನಿಜವಲ್ಲ, ನಾನು ಬಹಳ ಸಂತೋಷ. ಆದ್ರೆ ಅಂದ್ರೆ ಏನು? ನಾನು ಯಾವಾಗ ಸಂತೋಷ ಪಡ್ತೀನಿ ಅಂದ್ರೆ ಮುರಳಿ ಇವಳನ್ನ ಅವ್ರ ತಂದೆ ತಾಯಿಗೆ ಪರಿಚಯ ಮಾಡ್ಕೊಡ್ಬೇಕು. ಆ ಕೆಲಸ ಮಾಡಿದಾನ ಅವನು? ನನಗೆ ಗೊತ್ತು, ಇನ್ನೂ ಇಲ್ಲ. ಮದುವೆ ಆಗಿ 7-8 ತಿಂಗಳಾಯ್ತು. ಅತ್ತೆ ಮಾವಂದರಿಗೆ ಸೊಸೆ ಯಾರು ಅಂತ ಗೊತ್ತಿಲ್ಲ. ಆಗ್ಲೇ ಅಜ್ಜ ಅಜ್ಜಿ ಆಗ್ತಾರೆ. ನಿಜವಾಗ್ಲೂ ವಿಚಿತ್ರ. ನೀವೊಬ್ರು. ಅನಿತಾ ಏನೋ ಸಂತೋಷ ಸುದ್ದಿ ಹೇಳಕ್ ಬಂದಿದ್ದಾಳೆ. ನೀವು ಹಳೆ ಮಾತೆಲ್ಲ ಜ್ಞಾಪಿಸಿ ಅವಳ ಗಾಬರಿ ಪಡಿಸ್ತಾ ಇದ್ದೀವಿ. ಅನಿತಾ. ಅನಿತಾ, ಇಂಥ ಸಮಯದಲ್ಲಿ ನಾನಂತೂ ಮಣಿಪಾಲ್ ಹೋಗಕ್ಕಾಗಿರ್ಲಿಲ್ಲ. ನೀನಾದ್ರೂ ಹೋಗಿ ಅಮ್ಮನ ಜೊತೆ ಇದ್ದು ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೋ. ಸರಿ ಮಮತಾ, ಅವರು ಕೂಡ ನನ್ನ ನಾಳೆ ಮಣಿಪಾಲ್ ಹೋಗು ಅಂತ ಹೇಳಿದ್ದಾರೆ. ಸರಿ, ಹಾಗಾದ್ರೆ ಬಾವುಟ ಮಾಡೋಣ. ಬಾ. ಕಣ್ಕೊಂಡ್ ಬಿಟ್ಕೊಂಡ್ ನೋಡ್ತಾ ಇದ್ದೀರಾ? ಭೂತಾನೂ ಅಲ್ಲ, ಮೋಹಿನಿನೂ ಅಲ್ಲ, ನಾನು ಅಪರ್ಣ. ಸರ್ಪ್ರೈಸ್! ಅಪರ್ಣ, ಇದ್ದಕ್ಕಿದ್ದಾಗೆ ನೀನು ಒಬ್ಬಳೇ ಬಂದಿದ್ದೆ, ಜೊತೆಗೆ ಯಾರು ಬಂದಿದ್ದಾರಾ? ಡ್ಯಾಡಿನೂ ಬಂದಿದ್ದಾರೆ. ಅದೇನೋ ಕೆಲ್ಸದ ಮೇಲೆ ಹೋಗಿದ್ದಾರೆ. ಅದ್ ಸರಿ, ನಾನ್ ಯಾಕೆ ಬಂದಿಂತ ನೀವು ಕೇಳಲೇ ಇಲ್ಲ? ನಾನು ಯಾಕೆ ಕೇಳಬೇಕು? ನೀನೇ ಹೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದೇನಿದು, ನೀನು ತಾನು ಹೋಗಿ ನೀವು ತಾವು ಬಂದ್ಬಿಡ್ತು? ಮದ್ವೆ ಆಗೋ ನಿಮ್ಮನ್ನ ಹೋಗು ಬಾರು ಅಂತ ಮಾತಾಡ್ಸಿದ್ರೆ ಕಂಡವ್ರು ಏನ್ ಅನ್ಕೋತಾರೆ? ಅದ್ ಸರಿ, ಈಗ ನಾನ್ ನಿಮ್ ಜೊತೆ ಜಗಳ ಕಾಯಕ್ ಬಂದಿದ್ದೀನಿ. ನಾನೇನ್ ಮಾಡ್ತೇನೆ ನಿಮ್ಗೆ? ಏನು ಮಾಡ್ಲಿಲ್ವಲ್ಲ ಅದಕ್ಕೆ. ಅಲ್ಲ, ನಾನು ಅಷ್ಟೊಂದು ಕಾಗ್ದ ಬರ್ದೆ, ಒಂದಕ್ಕಾದ್ರೂ ಉತ್ತರ ಬೇಡವೆ? ಸಾರಿ ಅಪ್ಪಣ್ಣ, ತುಂಬಾ ಬ್ಯುಸಿ ಆಗಿದ್ದೆ, ಅದಕ್ಕೆ ಉತ್ತರ ಬರೀತಾ ಇರ್ಲಿಲ್ಲ. ಇಲ್ದಾದ್ರೂ ಬರೆಯುವಂತ ವಿಷಯ ಏನಿದೆ ಹೇಳಿ. ಕಾಫಿ ತರ್ತೇನೆ. ನಾನು ಹೆಲ್ಪಿಗೆ ಬರಲ್ಲ? ಬರಬೇಡ, ನಾನೇ ತರ್ತೇನೆ. ಮುರಳಿ, ಬರೀ ಕಾಯಿಸಿದ್ ಮಾತ್ರ ಅಲ್ಲ, ಮೋಸನೂ ಮಾಡ್ಬಿಟ್ರೆ. ಮತ್ತೆ ಕಾಫಿ ತರ್ತೀನಿ ಅಂತ ಹೋದ್ರಿ, ಆದ್ರೆ ಟೀ ಕೊಟ್ರಿ. ಅದ ಕಾಫಿ ಪುಡಿ ಮುಗಿದೋಗಿತ್ತು. ನಿಮ್ಮ ಹತ್ರ ಇಲ್ದೇ ಇರೋದನ್ನ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡೋದು ನಿಮ್ಗೆ ಅಭ್ಯಾಸನಾ? ಅರೆ
ಸಕ್ಕರೆ ಅಲ್ಲ, ಸಕ್ಕರೆ ತಂದ್ಬಿಡ್ತಾ. ಇರ್ಲಿ ಬಿಡಿ ಮುರಳಿ, ಇನ್ಮೇಲೆ ನನ್ನ ಕೈಗೆ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಂಡೆ. ಓ, ಡ್ಯಾಡಿ ಬಂದ್ರು ಅಂತ ಕಾಣಿಸುತ್ತೆ. ಬನ್ನಿ ಮಾವ. ಇಲ್ಲಪ್ಪ, ಅರ್ಜೆಂಟ್ ಕೆಲಸ ಹೊರಟಿದ್ದೀನಿ. ಬೈದ್ರೆ ಮುರಳಿ, ದಿಸ್ ಇಸ್ ಮಿಸ್ಟರ್ ಫರ್ನಾಂಡಿಸ್, ನನ್ನ ಬಿಸ್ನೆಸ್ ಪಾರ್ಟ್ನರ್. ದಿಸ್ ಇಸ್ ಡಾಕ್ಟರ್ ಮುರಳಿ ಮನೋಹರ್, ನನ್ನ ಸೋದರಳಿಯ. ಇಷ್ಟರಲ್ಲಿ ಇವನ್ಗೂ ನನ್ನ ಮಗಳು ಅಪಹರಣ ಆಗೋ ಮದುವೆ. ಯಾಕೆ ಈ ಜಾಗ ಬಿಟ್ಟು ಬರೋಕೆ ಇನ್ನೂ ಇಚ್ಛೆ ಇಲ್ವ ನಿಮಗೆ? ಇಲ್ಲ ಡ್ಯಾಡಿ, ನಾನು ಬರ್ತಾ ಇದ್ದೀನಿ. ಮುರಳಿ ಬರೋಣ. ಬನ್ನಿ. ಯಾಕಕ್ಕ ಈ ಸಲ ಊರಿಂದ ಬಂದ ಹಿಂದೆ ಒಂಥರ ಇದ್ಯಾ? ನೀನ್ ನಗದೇ ಅಪರೂಪ ಆಗಿದೆ. ಭಾವನ್ ಜೊತೆ ಏನಾದ್ರು ಜಗಳ ಆಯ್ತಾ? ಹಾಗೆಲ್ಲ ಏನು ಇಲ್ಲ ಕಣೋ. ಇಷ್ಟು ದಿವಸವಾದ್ರೂ ನಿನ್ ಭಾವನೆಯಿಂದ ಕಾಗ್ದನೇ ಬಂದಿಲ್ಲ. ಅದನ್ನ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಅನಿತಾ ನೋಡಮ್ಮ, ನಿಂಗೆ ಯಾವ್ದೋ ಕಾಗದ ಬಂದಿದೆ. ಇನ್ಯಾರ್ದು? ಭಾವಂದೇ ಇರ್ಬೇಕು. ನೀವ್ ಊರ್ಗೋದಾಗಿಂದ ನಂಗೆ ತುಂಬಾ ಬೇಜಾರಾಗಿದೆ, ಬೇಗ ಬಾ ಅಂತ ಬರ್ದಿರ್ಬೇಕು. ಇಲ್ಲ ಫಿಲ್ಲಿ, ಇದು ನಿನ್ ಭಾವಂದಲ್ಲ, ಬೇರೆ ಯಾರ್ದು. ಓ, ನೀ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಬೇರೆ ಆಗೋ. ನನ್ನ ಸ್ನೇಹಿತ ಕಾವೇರಿಯಪ್ಪನ ಜೊತೆಯಲ್ಲಿ ನಿಮ್ಮ ಮನೆಗೆ ಹೋಗಿದ್ದೆ. ನಿನ್ನ ಗಂಡ ಕಾವೇರಿಯಪ್ಪನವರ ಮಗಳು ಅಪರ್ಣಾ ಜೊತೆ ಮಾತನಾಡುತ್ತಿದ್ದ. ಅವರು ನನಗೆ ಮುರಳಿ ಪರಿಚಯ ಮಾಡಿಕೊಡ್ತಾ, ನನ್ನ ಮಗಳ ಜೊತೆ ಇವರ ಮದುವೆ ನಿಶ್ಚಯವಾಗಿದೆ, ಆದಷ್ಟು ಬೇಗ ಮದುವೆ ಎಂದರು. ಮುರಳಿ ತನಗೆ ಮದುವೆ ಆದ ವಿಷಯ ಅವರಿಗೆ ತಿಳಿಸಿದ್ದಂತೆ ಕಾಣಲಿಲ್ಲ. ಇದರ ವಿಷಯ ನಿನಗೇನಾದರೂ ತಿಳಿದಿದೆಯೇ ಎಂದು ವಿಚಾರಿಸಲು ಕಾಗದ ಬರೆದಿದ್ದೇನೆ. ನಿಮ್ಮ ಸ್ವಂತ ವಿಷಯದಲ್ಲಿ ನಾನು ತಲೆ ಹಾಕಕೂಡದೆಂದು ಅವತ್ತೇ ನೀನು ಹೇಳಿದ್ದರೂ ಮನೆಗೆ ಹಿರಿಯವನಾಗಿದ್ದರಿಂದ ತಿಳಿಸಿದ್ದೇನೆ. ಅಕ್ಕ ಬಿಡೋ ಇದ್ದಾಳೆ. ಅಕ್ಕ, ಅನಿತಾ, ಅನಿತಾ, ತಿಳಿ, ನಿಮ್ಮ ಅಕ್ಕನ್ ಸ್ವಲ್ಪ ನೋಡ್ಕೊಳ್ಳಪ್ಪ. ನಾ ಪಕ್ಕದ ಮನೆ ಹೋಗಿ ಡಾಕ್ಟರ್ ಫೋನ್ ಮಾಡಿ ಬರ್ತೀನಿ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ನಾವು ಪೇಷಂಟ್ ಕಡೆಯವರಾ? ಹೌದು ಸರ್. ಹೇಗಾದ್ರೂ ಮಾಡಿ ನನ್ನ ಹೆಂಡತಿ ಮಗುನ ಕಾಪಾಡಿ ಸರ್. ಏನು ಯೋಚನೆ ಮಾಡ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ದೇವರಿದ್ದಾನೆ. ನೋಡಿ ಮಾವ, ಈಗ ಬಂದಿದಲ್ಲ ಡಾಕ್ಟರ್ ಮುರಳಿ ಮನೋಹರ್ ಅಂತ, ಒಳ್ಳೆ ಡಾಕ್ಟ್ರು, ಬೆಂಗಳೂರಿಂದ ಬಂದಿದ್ದಾರೆ. ಅವ್ರು ಬಂದಿರೋದು ನಮಗೆ ದೇವ್ರು ಬಂದ ಹಾಗೆ. ಇನ್ಮೇಲೆ ಏನು ಚಿಂತೆ ಇಲ್ಲ. ಅನಿತಾ, ಮಮ್ಮಿ, ಯಾಕಮ್ಮ ಅಳ್ತೀಯ? ಇದಕ್ಕೆ ವಿಧಿ ಅನ್ನೋದು. ನಿನ್ ಗಂಡ ಬೇಕಾಷ್ಟು ಮಕ್ಕಳು ಜೀವ ಉಳಿಸ್ಕೊಡ್ತಾರೆ, ಆದ್ರೆ ತಮ್ಮ ಮಗುನೇ ಉಳಿಸ್ಕೊಳಕ್ ಆಗ್ಲಿಲ್ಲ. ಡಾಕ್ಟ್ರೆ ಏನು ಭಯ ಇಲ್ರಿ, ಮಗು ತಾಯಿ ಇಬ್ರು ಆರೋಗ್ಯವಾಗಿದ್ದಾರೆ. ನೀವು ದೇವ್ರು ಬಂದಾಗ ಬಂದು ನನ್ನ ಹೆಂಡತಿ ಮಗುನ ಕಾಪಾಡಿದ್ರೆ ಈ ಉಪಕಾರ ಎಂದೂ ಮರೆಯಲ್ಲ. ಏನ್ರಿ ಮಾಡ್ತಿದ್ದೀರಾ? ಇದು ಉಪಕಾರ ಅಲ್ಲ, ಒಬ್ಬ ಡಾಕ್ಟರ್ ಆಗಿ ಮಾಡ್ಬೇಕಾಗಿರೋ ಕರ್ತವ್ಯ. ಒಳಗಡೆ ನೋಡೋಗಿ. ದೇವ್ರು ಚೆನ್ನಾಗಿಟ್ಟಿರ್ಲಿ.
ಆಸೆಗಳ ಮಧುಕಲಶ ತುಂಬೆಹುದು ಸವಿಯಲು ತುಟಿಗಳು ಬಯಸಿಹುದು ಒಲವಿನ ಗೆಳತಿಯ ಬರುವಿಗೆ ಕಾದಿಹುದು ಪ್ರೇಮದಲ್ಲಿ ಸಿಹಿಯ ಬೆರೆಸಿದ ಯಾರೋ ವಿರಹವೆನೋ ಪದವ ರಚಿಸಿದ ಯಾರೋ ಚಣ ಚಣಕು ತಳಮಳವ ಮನಕ್ಕೆ ತಂದವನಾರೋ ಸ್ವರ ಮಿಡಿಯುತ್ತಿದೆ ಪಾಪು ಪಾಪು ಯಾಕಮ್ಮ ಇಷ್ಟೊತ್ತಿನಲ್ಲಿ ಒಬ್ಳೆ ಕೂತಿದ್ದೀಯಾ? ಯಾಕಮ್ಮ ಕಣ್ಣಲ್ಲಿ ನೀರು? ಅಲ್ಲ, ಮದ್ವೆ ಆಗೋ ಹೆಣ್ಣು ಹ್ಯಾಂಗ್ ನಗನಗ್ತಾ ಇರ್ಬೇಕು, ಅದ್ಬಿಟ್ಟು ಈ ಕಣ್ಣಲ್ಲಿ ನೀರು ಸುರಿಸ್ತಿದ್ರೆ ಹೇಗೆ? ನನಗೇನಾಗಿದೆ ಡ್ಯಾಡಿ? ನಾನ್ ಚೆನ್ನಾಗೇ ಇದ್ದೀನಲ್ಲ. ನಾನು ನೀನ್ ಮೊದಲನಾಗಿಲ್ಲಮ್ಮ, ಏನೋ ವಿಷಯ ಮನಸ್ಸಲ್ಲಿ ಹಚ್ಕೊಂಡು ಕೊರಗ್ತಾ ಇದ್ದೀಯ. ನೋಡಮ್ಮ, ಅದೇನ್ ಕೊರಗು ಅಂತ ನನ್ನ ಹತ್ರ ಹೇಳ್ಬಾರ್ದೆ. ನೋಡು, ನನ್ಗಿರೋದು ನೀನೊಬ್ಳೇ ಮುದ್ದಗಳು. ತಾಯಿ ಇಲ್ಲ ತಬ್ಲಿ ಅಂತ ಅಕ್ರೆಯಿಂದ ಬೆಳೆಸಿದ್ದೀನಿಮ್ಮ. ಯಾವತ್ತೂ ನಿನ್ನ ಆಶೆಗಳನ್ನ ನಿರಾಶೆಗೊಳಿಸಿಲ್ಲ. ಹಾಗೂ ನನಗೂ ಗೊತ್ತಿಲ್ಲದೆ ಇರೋ ಹಾಗೆ ನಿನ್ನ ಮನಸ್ಸಿಗೆ ನೋವಾಗುವಂತ ಘಟನೆ ಯಾವ್ದಾದ್ರು ನಡೆದಿದ್ರೆ ಹೇಳಮ್ಮ. ಚೇಚೆ, ಹಾಗೇನಿಲ್ಲ ಡ್ಯಾಡಿ. ಈಗ ಅರ್ಥವಾಯ್ತು. ಕಳ್ಳಿ ಮುಳ್ಳಿಯಿಂದ ಕಾಗದ ಬಂದಿಲ್ಲ ಅಂತ ತಾನೆ? ಅಯ್ಯೋ ಪೆದ್ದಿ, ಅದಕ್ಕೆ ಯಾಕಮ್ಮ ದುಃಖ? ಬೆಂಗಳೂರಿಗೆ ಟ್ರಂಕಾಲ್ ಮಾಡಿ ಅವನ ಜೊತೆ ಮಾತಾಡ್ಬಿಟ್ರೆ ಆಗೋಯ್ತು. ನಡಿ ಟ್ರಂಕಾಲ್ ಮಾಡಿ ನಡಿ. ಅದೆಲ್ಲ ಯಾಕೆ ಡ್ಯಾಡಿ? ನಿನ್ ತಾಯಿ ಬದುಕಿದ್ರೆ ಅವಳ ಹತ್ರ ನಿನ್ ಮನಸ್ಸಿನ ಇದು ಕೂಡ ಹೇಳ್ಕೊತಿದ್ದೆ ಅಂತ ಕಾಣುತ್ತೆ. ಎಷ್ಟೇ ಆಗ್ಲಿ, ನಾನ್ ನಿನ್ನ ಅಕ್ರೆಯಿಂದ ಬೆಳೆಸಿದ್ರು ಕೂಡ ನಿಮ್ ತಂದೆ ಮಾತ್ರ ತಾನಮ್ಮ. ನಿಮ್ ತಾಯಿ ಸ್ಥಾನ ಹೇಗಮ್ಮ ತುಂಬಲಿ? ಡ್ಯಾಡಿ, ಯಾಕೆ ಹೀಗೆ ಮಾತಾಡ್ತೀರಾ ಡ್ಯಾಡಿ? ನೀವು ನನ್ಗೆ ಯಾವ್ದು ಕೊರತೆ ಮಾಡಿದ್ದೀರಾ ಡ್ಯಾಡಿ? ವೃತ ನಿಮ್ಮನ್ನ ನೀವೇ ಯಾಕೆ ದೂಷಣೆ ಮಾಡ್ಕೋತೀರಾ?
ಆದ್ರೂ ಪಾಪು, ನೀನು ಯಾವುದೋ ಒಂದು ಗಹನವಾದ ವಿಷಯನ ನನ್ನಿಂದ ಮರೆಮಾಚ್ತಾ ಇದ್ದೀಯಮ್ಮ. ಹಾ, ನನ್ನಿಂದ ಮರೆಮಾಚ್ತಾ ಇದ್ದೀಯ. ಕೂತ್ಕೋ. ಹಾ, ಈಗ ಹೇಳಮ್ಮ, ಏನ್ ವಿಷಯ ಹೇಳು. ಡ್ಯಾಡಿ, ನಾನ್ ನಿಜ ಸಂಗತಿ ನಿಮ್ಗೆ ಹೇಳಿದ್ರೆ ನಿಮ್ಮಿಂದ ಸಹಿಸೋಕ್ ಸಾಧ್ಯವಿಲ್ಲ ಡ್ಯಾಡಿ. ನಿಮ್ಮಿಂದ ಸಹಿಸೋದಕ್ ಸಾಧ್ಯನೇ ಇಲ್ಲ. ಅಯ್ಯೋ ಹುಚ್ಚಿ, ಅಲ್ಲಮ್ಮ, ಇಂಥ ಕೋಮಲವಾದ ಮನಸ್ಸೇ ಅದನ್ನ ಇಷ್ಟು ದಿವಸ ಸಹಿಸ್ಕೊಂಡಿರ್ಬೇಕಾದ್ರೆ ನನ್ನ ಕೈನಲ್ಲಿ ಯಾಕಮ್ಮ ಸಹಿಸ್ಕೊಳಕ್ ಸಾಧ್ಯ ಇಲ್ಲ? ಹೇಳಮ್ಮ, ಅದೇನು ವಿಷಯ ಇದ್ರು ಹೇಳು, ನಾನು ಸಹಿಸ್ಕೋತೇನೆ. ಹ, ಹೇಳಮ್ಮ. ಡ್ಯಾಡಿ, ನಿಮಗ್ ನನ್ನ ಮದುವೆ ಬಗ್ಗೆ ಇದ್ದ ಕನಸಾಗಿ ಉಳಿಯುತ್ತೆ ಡ್ಯಾಡಿ. ಅಪ್ಪು, ಇದೇನಮ್ಮ ಹೀಗೆ ಒಗಟಾಗಿ ಹೇಳ್ತಾ ಇದ್ಯಾ? ಸ್ವಲ್ಪ ಬಿಡ್ಸ್ ಹೇಳಮ್ಮ. ಸೋದ್ರಳಿಯ ಹ, ಮುರಳಿಗೆ ಈಗಾಗ್ಲೇ ಮದುವೆ ಆಗಿದೆ ಡ್ಯಾಡಿ. ವಾಟ್? ಈಗಾಗ್ಲೇ ಮದುವೆ ಆಗ್ಬಿಟ್ಟಿದೆ. ಪಾಪು, ನೀನು ಮುರಳಿ ತಪ್ಪಾಗಿ ತಿಳ್ಕೊಂಡಿದ್ಯಮ್ಮ. ನೋ ಡ್ಯಾಡಿ, ನಿಮ್ ದೃಷ್ಟಿಲಿ ಮಾತ್ರ ಮುರಳಿ ಇನ್ನೂ ಬ್ಯಾಚುಲರ್. ಆದ್ರೆ ಅವ್ರಿಗೆ ಈಗಾಗ್ಲೇ ಹುಡುಗಿ ಅಂತ ಜೊತೆ ಮದುವೆ ಆಗೋಗ್ಬಿಟ್ಟಿದೆ. ಅನಿತಾ, ಅನಿತಾ, ಎಲ್ಲೋ ಕೇಳಿದ ನೆನಪು. ಹಾ, ಬಾಬು, ನೀನು ಮಿಸ್ಟೇಕ್ ಮಾಡ್ಕೊಂಡಿದ್ಯಮ್ಮ. ಶಿ ಮೈಟ್ ಬಿ ಹಿಸ್ ಪ್ರೈವೇಟ್ ಸೆಕ್ರೆಟರಿ. ನೋ ಡ್ಯಾಡಿ, ಯಜಮಾನ್, ನಿಮಗೆ ಸಿಂಕೋನ್ ಎಸ್ಟೇಟ್ ಇಂದ ಫೋನ್ ಬಂದಿದೆ. ನೀವು ಹೋಗು ಬಾಬು. ನಾವು ಈ ವಿಷಯನ ಆಮೇಲೆ ವಿವರವಾಗಿ ಮಾತಾಡೋಣ. ನೀನು ಸ್ವಲ್ಪ ಸಮಾಧಾನ ಮಾಡ್ಕೊ. ಹಲೋ ಅನಿತಾ, ನೀನೇ ಯಾವಾಗ ಬಂದೆ? ನೀನು ಊರಿಗೆ ಬರ್ತೀನಿ ಅಂತ ಮುಂಚೆನೆ ತಿಳಿಸ್ಬಾರ್ದಾಗಿತ್ತ? ಎಲ್ಲಿಗೆ ಅಂತ ತಿಳಿಸ್ಲಿ? ನಿಮ್ಗೆ ಟ್ರಾನ್ಸ್ಫರ್ ಆದ ವಿಷಯನ ನನಗೇನಾದ್ರೂ ತಿಳಿಸಿದ್ರಾ? ಗಂಡನ್ನ ಊರಿಂದ ಊರಿಗೆ, ಮನೆಯಿಂದ ಮನೆಗೆ ಹುಡುಕೊಂಡು ಓಡಾಡೋ ಗತಿ ಯಾವ ಹೆಂಡತಿಗೂ ಬರಬಾರದು. ಏನ್ ಹೀಗೆ ಹೇಳ್ತೇನೆ ಅನಿತಾ? ನಾನು ಊರಿಗೆ ಬಂದ ತಕ್ಷಣ ನಿನ್ನ ಕಾಗ್ದ ಬರ್ದಿದ್ದೀನಿ. ನಿನ್ಗೆ ಯಾಕೆ ತಲುಪಲು ನನಗೆ ಗೊತ್ತಾಗ್ತಿಲ್ಲ. ತಲುಪಿದ್ರೆ ನಾನು ಇದನ್ನ ಕೇಳ್ತಿರ್ಲಿಲ್ಲ. ಬಾ ಅನಿತಾ. ಅನಿತಾ, ನೀನ್ಯಾಕೆ ಈ ರೀತಿ ಬಿಳಿಸ್ಕೊಂಡಿದ್ಯಾ? ಹುಷಾರಾಗಿದ್ದೀ ತಾನೆ? ಹಾ, ಹುಷಾರಾಗಿದ್ದೀನಿ. ಆದ್ರೆ ಹುಷಾರಾಗೋಯ್ತು ಮುರಳಿ. ಐ ಆಮ್ ಸೋ ಸಾರಿ ಅನಿತಾ. ಮತ್ತೆ ಇಷ್ಟು ಬೇಗ ಊರಿಗೆ ಬಂದೆ. ಇನ್ನು ಸ್ವಲ್ಪ ದಿವಸ ರೆಸ್ಟ್ ತಗೋಬೋದಾಗಿತ್ತಲ್ಲ? ಇನ್ನೂ ಸ್ವಲ್ಪ ದಿನ ರೆಸ್ಟ್ ತಗೊಂಡ್ರೆ ಎಲ್ಲಿ ಪೂರ್ಣ ವಿಶ್ರಾಂತಿ ಸಿಕ್ಬಿಡುತ್ತೋ ಅಂತ ಬೇಗ ಬಂದೆ. ಏನ್ ಹೇಳ್ತಿದ್ಯಾ ಅನಿತಾ? ಈ ಕಾಗದ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಅಪರ್ಣ ನಮ್ಮ ಮನೆಗೆ ಬಂದಿದ್ದು ಅನಿತಾ. ಅವತ್ತು ಫರ್ನಾಂಡಿಸು ಅಲ್ಲಿಗೆ ಬಂದಿದ್ರು. ಅವತ್ತೇ ನಾನು ತಿಳ್ಕೊಂಡೆ ಏನೋ ಒಂದು ಅನಾಹುತ ನಡೆಯುತ್ತೆ ಅಂತ. ಅಂದ್ರೆ ಈ ಕಾಗದದಲ್ಲಿರೋದ್ನ ಸುಳ್ಳು ಅಂತೀರಾ? ಯಾವ ಸುಳ್ಳು ಯಾವ್ದು ನಿಜ ಅಂತ ನಾನು ಹೇಗೆ ಹೇಳಿ ಅನಿತಾ? ನಮ್ ಸೋದರ ಮಾವ, ನಮ್ಮ ಅಪ್ಪ ಅಮ್ಮ ಅಪರ್ಣ ದೃಷ್ಟಿಲಿ ಮದುವೆ ನಡೆಯುತ್ತೆ ಅಂತ. ಆದ್ರೆ ನನ್ನ ದೃಷ್ಟಿಲಿ ಖಂಡಿತ ಸಾಧ್ಯವಿಲ್ಲ. ಹಾಗಿದ್ಮೇಲೆ ಅವ್ರಿಗೆ ಯಾಕಿರೋ ವಿಷಯ ನೀವು ತಿಳಿಸ್ಲಿಲ್ಲ? ಅಂದ್ರೆ ನಾನು ಪರ್ಪಸ್ ಆಗಿ ಅವಾಯ್ಡ್ ಮಾಡ್ತಿದ್ದೀನಿ ಅಂತ ನೀನು ಹೇಳ್ತಾ ಇದೀಯಾ? ಹೌದು, ನಿಮ್ಗೆ ಅಪರ್ಣನ್ ಬಿಟ್ಕೊಡಕ್ ಮನ್ಸಿಲ್ಲ. ಹಾಗೆ ಮದುವೆ ಆದ ಹೆಂಡತಿನ ತೊಲಗಿಸೋಕ್ಕೂ ಧೈರ್ಯವಿಲ್ಲ.
ನಿಮ್ಗಪ್ಪ ನಾನು ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ಇದ್ರೆ ಯಾಕೆ ಹೀಗೆ ಸುತ್ತಿ ಬೆಳೆಸಿ ಮಾತಾಡ್ತಿದ್ದೀರಾ? ನನ್ ಕುತ್ತಿಗೆ ಹಿಚ್ಚಿಗೆ ಸಾಯಿಸ್ಬಿಡಿ, ಆಮೇಲೆ ಅವಳ ಮದುವೆ ಮಾಡ್ಕೊಂಡು ಹಾಯಾಗಿರ್ಬಹುದು. ಅನಿತಾ, ನಾನೇ ತಪ್ಪು ಮಾಡಿದಿನೋ ದೃಷ್ಟಿ ನೀನು ಬಾಯಿ ಬಂದಾಗ ಮಾತಾಡಬೇಡ. ಸಪೋಸ್ ನೀನ್ ನನ್ ಜಾಗದಲ್ಲಿ ನೀನೇನ್ ಮಾಡ್ತಿದ್ದೆ? ನಮ್ಮಪ್ಪ ಎಂಥ ದೊಡ್ಡ ಪಾಳೆಗಾರನಾಗಿದ್ರು ಸರಿ, ಹೆದರ್ದೆ ಅಪ್ಪ ನನಗಾಗ್ಲೇ ಮದುವೆ ಆಗಿದೆ, ಸುಮ್ನೆ ಯಾಕೆ ಮದುವೆ ನಿಶ್ಚಯ ಮಾಡ್ತಿದ್ದೀರಾ ಅಂತ ಹೇಳಿ ಹೆಂಡತಿನ ಕರ್ಕೊಂಡು ಹೋಗಿ ತೋರಿಸ್ತಿದ್ದೆ. ಅದರಿಂದ ಆಗೋ ಪರಿಣಾಮ ನೀನು ಯೋಚನೆ ಮಾಡ್ತಿದ್ಯಾ? ಏನ್ ದೊಡ್ಡ ಪರಿಣಾಮ ಆಗುತ್ತೆ? ಜಗಳ ಆಗಬಹುದು, ನಿಮ್ಮನ್ ಮನೆ ಬಿಟ್ಟು ಹೋಗು ಅನ್ಬಹುದು, ಆಸ್ತಿ ಕೊಡಲ್ಲ ಅನ್ಬಹುದು, ಅಷ್ಟೇ ತಾನೆ? ನಮ್ಮನ್ನ ನಾವು ದುಡ್ಕೊಳ್ಳೋ ಶಕ್ತಿ ನಮ್ಗಿರ್ಬೇಕಾದ್ರೆ ಅವ್ರಿಗೆ ಯಾಕೆ ಹೆದರ್ಬೇಕು? ಓಕೆ ಓಕೆ, ಸ್ಟಾಪ್ ಇಟ್. ನಾಳೆ ಬೆಳಗ್ಗೆನೆ ಪ್ರಯಾಣ ಮಾಡಿ, ಅದರಿಂದ ನಾವು ಪರಿಣಾಮ ಎದುರಿಸೋಣ. ಲೆಟ್ಸ್ ಫೇಸ್ ದಿ ಕಾನ್ಸಿಕ್ವೆನ್ಸ್. ಗೋ ಪ್ಯಾಕ್ ಅಪ್ ಯುವರ್ ಥಿಂಗ್ಸ್. ಹಲೋ. ಬೆಂಗಳೂರಿಗೆ ಯಾವಾಗ ಬಂದ್ರಿ? ನಿನ್ನೆ ಸಾಯಂಕಾಲ ಬಂದೆ. ಹೇಗಿದೆ ನಿಮ್ ರೇಸ್ ಸೀಸನ್? ಗುಡ್ ಸೀಸನ್. ಮೈ ಲವ್ ಬರ್ಡ್ ಈಸ್ ಗೋಯಿಂಗ್ ಫಾಸ್ಟ್. ನಿಮ್ ಬಿಸ್ನೆಸ್ ಆಗಿದೆ? ನೋ ಪ್ರಾಬ್ಲಮ್ಸ್. ನಿಮ್ ಡಿನ್ನರ್ ಮುಗಿತಾ? ಇನ್ನೂ ಇಲ್ಲ. ನಮ್ ಡೀಲರ್ ಒಬ್ಬರು ಬರ್ಬೇಕಾಗಿದೆ, ಅವ್ರ ಜೊತೆ ಪಾರ್ಟಿ ಇದೆ. ಓ ಐ ಸಿ. ನಾ ಬರ್ತೀನಿ. ಡಬಲ್ ರೂಮ್ ಪ್ಲೀಸ್. How much is this? 15 rupees. Thank you. No mention. Thank you. ರೂಮ್ ತುಂಬಾ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ಏನ್ ಇನ್ನೂ ಇಲ್ಲೇ ಇದ್ದೀರಾ? ನಾನು ಆಗ್ಲೇ ಹೇಳಿದ್ನಲ್ಲ ನಿಮ್ಗೆ, ಲೋಕಲ್ ಡೀಲರ್ ಒಬ್ರು ನಾನು ನೋಡೋದಕ್ಕೆ ಇಲ್ಲಿ ಬರೋರಿದ್ದಾರೆ ಅಂತ, ಅವ್ರಿಗೋಸ್ಕರ ವೇಟ್ ಮಾಡ್ತಿದ್ದೀನಿ. ಓಕೆ, ಗುಡ್ ಲಕ್ ಮಿಸ್ಟರ್ ರಾಬರ್ಟ್. ಥ್ಯಾಂಕ್ ಯು. ಮುರಳಿ, ಮುರಳಿ, ಇನ್ನು ನನ್ನ ಮೇಲೆ ಕೋಪನಾ? ಕೋಪ ಅಲ್ಲ ಅನಿತಾ, ನಾನು ಇನ್ನೂ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಮನಸ್ಸಿಗೆ ಬೇಜಾರಷ್ಟೇ. ಇಲ್ಲ ಮುರಳಿ, ನಾನು ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನೋಡಿ, ನಾವು ಮದುವೆಯಾಗಿ ಎಷ್ಟು ದಿವಸ ಆಯ್ತು, ನಾನಿನ್ನು ನಿಮ್ಮ ತಂದೆ ತಾಯಿ ನೋಡಿಲ್ಲ. ಅವ್ರನ್ನ ನೋಡ್ಬೇಕು, ಅವ್ರ ಆಶೀರ್ವಾದ ಪಡಿಬೇಕು,
ಅವ್ರ ಜೊತೆ ನಾನು ಒಬ್ಳಾಗಿರ್ಬೇಕು ಅಂತ ಆಸೆ ಪಡೋದ್ನ ತಪ್ಪು ಅಂತೀರಾ? ಆ ಆಸೆ ನನಗಿಲ್ವಾ ಅನಿತಾ? ಆದ್ರೆ ಆ ಕಾಲ ತಾನಾಗೆ ಬರ್ಲಿ ಅಂತ ನಾನು ಕಾಯ್ತಾ ಇದ್ದೆ. ಐ ಥಿಂಕ್ ಅದೇ ನಾನು ಮಾಡಿದ ತಪ್ಪು ಅಂತ ಕಾಣಿಸುತ್ತೆ. ಹೋಗ್ಲಿ ಬಿಡು, ನಾಳೆ ಹೇಗಿದ್ರು ನಾವು ಊರಿಗೆ ಹೋಗ್ತಾ ಇದೀವಿ, ಎಲ್ಲ ಸರಿ ಹೋಗುತ್ತೆ ಅಂತ ನಂಬೋಣ. ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. ಒಂದ್ ವೇಳೆ ನಮ್ಮ ತಂದೆ ತಾಯಿ ನಿನ್ನ ಸೊಸೆ ಅಂತ ಒಪ್ಕೊಳ್ದೇ ಇದ್ರು, ನಾನ್ ಮಾತ್ರ ನಿನ್ನ ಹೆಂಡತಿ ಅಂತ ಸಾಯೋವರೆಗೂ ಪ್ರೀತಿಸ್ತೀನಿ. ಐ ಡೋಂಟ್ ಕೇರ್ ಫಾರ್ ಎನಿ ಟಾಮ್ ಡಿಕ್ ಅಂಡ್ ಹ್ಯಾರಿ. ನೋಡು, ಇನ್ನು ನಾವ್ ಈ ರೀತಿ ಜಗಳ ಆಡಬಾರ್ದು. ಓಕೆ, ಲೆಟ್ ಅಸ್ ಪ್ರಾಮಿಸ್. ಪ್ರಾಮಿಸ್. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಡಾರ್ಲಿಂಗ್. ಥ್ಯಾಂಕ್ ಯು ವೆರಿ ಮಚ್. ಹಾ, ನನ್ನ ಫ್ರೆಂಡ್ ಒಬ್ಬ ಜಯನಗರಲ್ಲಿದ್ದಾನೆ, ಅವ್ನು ಸ್ವಲ್ಪ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ತುಂಬಾ ಹೊತ್ತಾಗುತ್ತಾ? ಸ್ವಲ್ಪ ಲೇಟ್ ಆಗುತ್ತೆ, ನನಗೋಸ್ಕರ ಕಾಯ್ಬೇಡ. ಊಟ ಬೇಗ ಬಂದ್ಬಿಡಿಪ್ಪ. ಬಾಕಿ ಬಾಯ್. ಬಾಯ್. Hello. Yes, Anita speaking. Hello. 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 ಕಾಫಿ ಮೇಡಮ್. ಅಲ್ಲಿಟ್ಬಿಟ್ಟು ಹೋಗಿ. Hello, Hotel Ashoka? I want room number 401, please. What? No response, is it? One, please. ಹಲೋ, ಮಮತಾನಾ? ಎಸ್, ನಾನು ಮುರಳಿ ಮಾತಾಡ್ತಾ ಇದ್ದೇನೆ. ಮುರಳಿನಾ? ನೀವು ಒಬ್ಬರೇ ಹೋಗಿದ್ರಂತಲ್ಲ?
ಯಾವಾಗ ಬಂದ್ರಿ? ಹಾ, ಇವತ್ತು ಸಾಯಂಕಾಲ ಬಂದು. ಸ್ವಲ್ಪ ಅನಿತಾ ಫೋನ್ ಕೊಡ್ತೀರಾ? ಅನಿತಾನು ಬಂದ್ಲ ನಿಮ್ ಜೊತೆ? ಇಲ್ಲಿ ಬಂದಿಲ್ವಲ್ಲ? ಹ? ಅನಿತಾ ಅಲ್ಲಿ ಬರ್ಲಿಲ್ವಾ? ಇಲ್ಲ ಇಲ್ಲ, ಮೆಸೇಜ್ ಸಿಕ್ತು, ಸ್ಟ್ರೇಟ್ ಫಾರ್ಮ್ ಹೋಗ್ತಿದೀವಿ ಅಂತ. ಇಲ್ಲಿ ಬರ್ತೀನಿ ಅಂತ ಮೆಸೇಜ್ ಬರೆದು ಬಂದಿದ್ದಾಳ. ಒಂದ್ ನಿಮಿಷ, ನೀವು ಅಶೋಕ್ ಹೋಟೆಲ್ ಪಾರ್ಟಿಗೆ ಹೋಗಿದ್ರಲ್ಲ, ಅಲ್ಲಿಗೆ ಅನಿತಾ ಸಿಕ್ಕಿದ್ಲೆ. ಅನಿತಾ ಬೆಂಗಳೂರಿಗೆ ಬಂದ್ಯಾಳ? ನಾನು ನೋಡ್ಲಿಲ್ವೇ? ಮುರಳಿ, ನಾನು ಅವರನ್ನು ಕೇಳಿದೆ, ಅವಳಿಗೆ ಬಂದಿಲ್ಲ. ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿರ್ಬೋದು? ಅವಳು ಬಂದ ತಕ್ಷಣ ದಯವಿಟ್ಟು ನಾನು ಫೋನ್ ಮಾಡಿ ತಿಳಿಸಿ. ಹಾ, ಓಕೆ. ಇವತ್ತು ನನ್ನ ಮೂಡ್ ಸರಿ ಇಲ್ಲ. ಯಾರು ಬಂದ್ರು ಒಳಗೆ ಬಿಡ್ಬೇಡ. ಆಗ್ಲಿ ಸರ್. ಯಾರು? ರಾಬರ್ಟ್ ಮನೆ ಇದೆ ತಾನೆ? ಹೌದು, ಏನ್ ಬೇಕಾಗಿತ್ತು? ಅವ್ರು ನೋಡ್ಬೇಕಾಗಿತ್ತು. ಅವ್ರನ್ನ ಈಗ ನೋಡಕ್ಕಾಗಲ್ಲ ರೀ. ನಿಮ್ಗೆ ರಾಬರ್ಟ್, ನಾನು ಅನಿತಾ ಇಲ್ಲಿ. ಹೇಳು. ಅನಿತಾ ಇಲ್ಲಿಗೆ ಬರ್ಲಿಲ್ಲ. ಸುಳ್ಳು ಹೇಳ್ಬೇಡ. ನಾನು ಅನಿತಾ ಅಶೋಕ ಹೋಟ್ಲಿಗೆ ಬಂದಿದ್ದು ನೋಡಿದ್ ನೀನು ಒಬ್ನೇ. ಅವನನ್ನ ಬೇರೆ ಯಾರು ಕರ್ಕೊಂಬರಕ್ ಸಾಧ್ಯವಿಲ್ಲ. ನೀನೇ ಕರ್ಕೊಂಡ್ ಬಂದಿದ್ಯಾ? ನೋ ನೋ, ನಾನ್ಯಾಕೆ ಅವ್ರನ್ನೆಲ್ಲಿ ಕರ್ಕೊಂಡ್ ಬಂದಿರ್ಬೇಕು? ಯಾಕೆಂದ್ರೆ ನಾನು ಅನಿತಾ ನಿನ್ ಲವ್ನ ತಿರಸ್ಕಾರ ಮಾಡಿದ್ವಿ, ಅದಕ್ಕೋಸ್ಕರ. ಕೈ ತೆಗೆ ಇಲ್ಲಿಂದ ಮೊದಲು. ನಿಜ ಸ್ಥಿತಿ ಏನು ಅಂತ ಹೇಳ್ತೀನಿ. ಹೇಳು. ಮುರಳಿ, ಅನಿತಾನ ನಾನು ಪ್ರೀತಿಸಿದ್ದು ನಿಜ. ಆ ದಿನ ಆ ಘಟನೆ ನಡೆದ ಮೇಲೆ ಮತ್ತೆ ಅನಿತಾ ನೋಡ್ತಿರೋದು ಈಗ್ಲೇನೆ. ಆ ಘಟನೆ ಬಗ್ಗೆ ಎಕ್ಸ್ಕ್ಯೂಸ್ ಕೇಳಕ್ ಹೋಗಿದ್ದೆ. ಆದ್ರೆ ಅವ್ರಿಗೆ ನನ್ನ ಹತ್ರ ಮಾತಾಡಕ್ ಇಷ್ಟ ಇರಲ್ಲ ಅಂತ ಕಾಣುತ್ತೆ. ಮುಖ ಆ ಕಡೆ ತಿರುಗಿಸ್ಕೊಂಡ್ರು. ನೋ ರಾಬರ್ಟ್, ನಾನು ಅನಿತಾ ರೂಮ್ ಮೇಲಿಲ್ಲ. ಅವ್ರ ಅಕ್ಕನ ಮನೆಗೆ ಸ್ಟೇಟ್ ಫಾರ್ಮ್ ಹೋಗ್ತೀನಿ ಅಂತ ಕಾಗದ ಬರ್ದಿಟ್ಬಿಟ್ಟು ಹೋಗಿದ್ದಾಳೆ. ಅಲ್ಲಿ ಫೋನ್ ಮಾಡಿ ವಿಚಾರಿಸಿದೆ, ಅಲ್ಲೂ ಇಲ್ಲ ಅವಳು. ಅನಿತಾ ಬ್ಯಾಂಗ್ಳೂರ್ ಬಂದಿದ್ದು ನಿನ್ಗೆ ಒಬ್ಬನಿಗೆ ಗೊತ್ತು ರಾಬರ್ಟ್. ಈಗ್ಲಾದ್ರೂ ಹೇಳು, ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ಪ್ಲೀಸ್. ನಿನ್ನ ಅನಿತಾನ ಯಾರು ಕರ್ಕೊಂಡು ಹೋದ್ರು ಅಂತ ನಂಗೆ ಗೊತ್ತು. ಯಾರು? ರಾಬರ್ಟ್, ಹೇಳು ರಾಬರ್ಟ್ ಪ್ಲೀಸ್. ಇನ್ನೇನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಮತ್ತೆ ಬರ್ತೀವಿ. ಈ ವಿಷಯದ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಯ್ತಲ್ಲ? ಹೌದಲ್ಲ? ಹೌದು ಸರ್. ನೋಡಿ, ಆಕೆ ಮೈ ಮೇಲೆ ಈ ಒಡವೆಗಳಲ್ಲದೆ ಮತ್ತೇನಾದ್ರೂ ಒಡವೆಗಳಿತ್ತ? ಇನ್ನೇನು ಇರ್ಲಿಲ್ಲ, ಇಷ್ಟೇ. ಮಿಸ್ಟರ್ ಟಿ ಕೃಷ್ಣರ್ ಅವರೇ, ತಮ್ಮ ತೊಂದರೆ ಕೊಟ್ಟಿದ್ದಕ್ಕೆ
ದಯವಿಟ್ಟು ಕ್ಷಮಿಸಿ, ನಾವಿನ್ ಬರ್ತೀವಿ. ಓ, ರಾಬರ್ಟ್ ಮನೆಗೆ ಹೋಗಿದ್ರಾ? ಹೌದು ಇನ್ಸ್ಪೆಕ್ಟರ್, ನಾನು ಅನಿತಾ ಬ್ಯಾಂಗ್ಳೂರು ಬಂದ್ಮೇಲೆ ಅಶೋಕ ಹೋಟೆಲ್ನಲ್ಲಿ ರಾಬರ್ಟ್ ಅನಿತಾ ನೋಡ್ದ. ರಾಬರ್ಟೇ ಅನಿತಾನ್ ಕರ್ಕೊಂಡು ಹೋಗಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಯ್ತು ಬೇರೆ ಯಾರೋ ಅನಿತಾನ್ ಕರ್ಕೊಂಡು ಹೋಗಿದ್ದಾರೆ ಅಂತ. ರಾಬರ್ಟ್ ಆತನ ಹೆಸರು ನನಗೆ ತಿಳಿಸ್ತಿರುವಾಗ್ಲೇ ಕಿಟಕಿಯಿಂದ ಯಾರೋ ರಾಬರ್ಟ್ನ ಶೂಟ್ ಮಾಡಿದ್ರು. ಆ ಶೂಟ್ ಮಾಡಿದವನ್ನ ನಾನು ಅಟ್ಟಿಸ್ಕೊಂಡು ಹೋದೆ. ಹಾಗೆ ಆಕ್ಸಿಡೆಂಟ್ ಆಯ್ತು ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್, ನಾನು 3-4 ದಿವಸದಿಂದ ಪ್ರಜ್ಞೆ ಇಲ್ಲ ಅಂತ ಹೇಳ್ತಾ ಇದ್ರು. ನನ್ನ ಹೆಂಡತಿಯಲ್ಲಿ ನನ್ನ ಅನಿತಾ ಎಲ್ಲಿದ್ದಾಳೆ? ಅವಳು ಯಾಕೆ ಬರಲಿಲ್ಲ ಇನ್ಸ್ಪೆಕ್ಟರ್? ಪ್ಲೀಸ್ ಹೇಳಿ. ಟೇಕ್ ಇಟ್ ಈಸಿ. ಯಾಕೆ? ಏನಾಯ್ತು ಇನ್ಸ್ಪೆಕ್ಟರ್? ಐ ಆಮ್ ಸಾರಿ ಡಾಕ್ಟರ್, ಯಾರೋ ಅವರನ್ನ ಕೊಲೆ ಮಾಡಿದ್ದಾರೆ. ನಿನ್ ಮದ್ವೆಗೆ ಸಹಾಯ ಮಾಡೋದಿಲ್ಲ ಅನ್ನೋಕ್ಕಾಗತ್ತೀಯ ಪೊನ್ನಪ್ಪ. 2,000 ರೂಪಾಯಿ ತಾನೆ? ರೈಟ್, ನಾಳೆ ಬಂದು ಚೆಕ್ ತಗೊಂಡು ಹೋಗು. ನಿಮ್ದು ದೊಡ್ಡ ಮನ್ಸು ಸ್ವಾಮಿ, ನಿಮ್ಮಂತವ್ರಿಂದ ನಮ್ಮಂತ ಬಡವ್ರು ಬದುಕಲ್ ಸಾಧ್ಯ. ಇಟ್ಸ್ ಆಲ್ ರೈಟ್. ನಾಳೆ ಬಂದು ಚೆಕ್ ತಗೊಂಡು ಹೋಗು. ಎಂಥ ಔದಾರ್ಯ! ಮಾಡೋದು ಅನಾಚಾರ, ಜನರ ಮುಂದೆ ಸದಾಚಾರ. ಮುರಳಿ, ಏನ್ ಹೇಳ್ತಾ ಇದ್ದೀನಿ ನೀನು? ಮಾವ, ನೀವು ಮಾಡಿರೋ ಪಾಪಗಳನ್ನೆಲ್ಲ ದಾನ ಧರ್ಮ ಮಾಡಿ ತೊಳೆದು ಬಿಡಬಹುದು ಅಂತ ನಿಮ್ಮ ಅಭಿಪ್ರಾಯವೇನು? ಇಲ್ಲ ಮಾವ, ಇಲ್ಲ. ಏನಾಗಿದ್ಯೋ ನಿನಗೆ? ಆಕ್ಸಿಡೆಂಟ್ ಆದ್ಮೇಲೆ ತಲೆಗೆಲೆ ಕೆಟ್ಟಿದ್ಯೇನೋ? ತಲೆ ಕೆಟ್ಟಿರೋದು ನನಗಲ್ಲ ಮಾವ, ನಿಮಗೆ. ಹೇಳಿ, ನನ್ನ ಹೆಂಡತಿ ನಿಮ್ಗೇನು ಅನ್ಯಾಯ ಮಾಡಿದ್ಲು? ಅವಳನ್ನ ಯಾಕೆ ನೀವು ಕೊಲೆ ಮಾಡಿದ್ರಿ? ಮುರಳಿ, ಏನೋ ಹುಚ್ಚುಚ್ಚಾಗಿ ಆಡ್ತಿದ್ದಾನೆ ನಮ್ಮ ಹುಡುಗ ಅಂತ ಸುಮ್ಮನಿದ್ರೆ ವಿಪರೀತ ಮಾತಾಡ್ತಿದ್ಯಲ್ಲ. ಈ ಪೋಸಲ ನನ್ನ ಹತ್ರ ಬೇಡಿ ಮಾವ. ನಾನ್ ನಿಮ್ಮ ಮಗಳನ್ನ ಮದುವೆ ಆಗ್ಲಿಲ್ಲ ನಿಜ. ನನ್ಗೆ ಈ ಮದುವೆ ಬೇಡ ಅಂತ ಹೇಳಿದ್ರು ನೀವು ನಮ್ಮ ತಾಯಿ ಇಬ್ರು ಸೇರ್ಕೊಂಡು ಅಪ್ಪಣ ನನ್ನ ಗಂಟು ಹಾಕೋಕ್ ನೋಡಿದೆ. ನನ್ಗೂ ಅನಿತಾಗೂ ಮದುವೆ ಆಗಿದೆ ಅಂತ ತಿಳಿದ ಮೇಲೆ ನನ್ನ ಮೇಲಿನ ಕೋಪನ ನಿನ್ನ ಅನಿತಾ ಮೇಲೆ ತೀರಿಸ್ಕೊಂಡ್ರಿ. ನನ್ನ ಅನಿತಾನ್ ಕೊಂದು ಮಾತ್ರಕ್ಕೆ ನಿಮ್ಮ ಮಗಳ ಕುತ್ತಿಗೆಗೆ ತಾಳಿ ಏರ್ಬಿಡುತ್ತೆ ಅಂತ ನೀವು ತಿಳ್ಕೊಂಡಿದ್ರೆ ನಿಮ್ಮಂಥ ಮುಟ್ಟಾಡ್ರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಮುರಳಿ, ನೀನ್ ಹದ್ಮೀರ್ ಹೋಗ್ತಾ ಇದ್ಯಾ? ನಾನೇ ಅವಳು ಕೊಂದದ್ದು ಅಂತ ನಿಂಗೆ ಯಾರು ಹೇಳೋದು? ಅದಕ್ಕೆ ಯಾರೋ ಸಾಕ್ಷಿ? ಅನಿತಾ ಕೊಲೆಯಾದ ರಾತ್ರಿ ನೀವು ಅವಳ ಜೊತೆಗಿದ್ದನ್ನ ಕಣ್ಣಾರೆ ಕಂಡ ವ್ಯಕ್ತಿಗಳಿದ್ದಾರೆ. ಯಾರು? ಆ ರಾಬರ್ಟ್ ತಾನೆ? ಸಾಕ್ಷಿ ಹೇಳೋಕೆ ಬದುಕಿದ್ರೆ ತಾನೆ. ಇದೊಂದೇ ಪಾಯಿಂಟ್ ನನಗೆ ಬೇಕಾಗಿದ್ದು. ಎಷ್ಟು ಸುಲಭವಾಗಿ ನೀವೇ ಕೊಲೆಗಾರ ಅಂತ ಒಪ್ಕೊಂಡ್ರಿ. ಯಾಕೆಂದ್ರೆ ರಾಬರ್ಟ್ ಸತ್ ವಿಷಯ ನನಗೆ ಪೊಲೀಸ್ನವ್ರಿಗೆ ಬಿಟ್ರೆ ಬೇರೆ ಇನ್ಯಾರಿಗೂ ಗೊತ್ತಿರೋಕ್ ಸಾಧ್ಯವಿಲ್ಲ. ಅದು ಇನ್ಯಾರಿಗಾರು ಗೊತ್ತಿದ್ರೆ ಅದು ಕೊಲೆ ಮಾಡಿದವನು ಮಾತ್ರ. ಹಾಗಾದ್ರೆ ನನ್ನ ಅನಿತಾನ್ ಕೊಲೆ ಮಾಡಿದ್ ನೀವೇ. ನನ್ನ ಅನಿತಾನ್ ಕೊಲೆ ಮಾಡಿದ್ ನೀವೇ. ಓ, ನೀವಾ? ಹೌದಮ್ಮ. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ನೀನು ಮುರುಳಿನೂ ಇಲ್ಲಿ ಬಂದಿರೋ ತಿಳಿತು, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯಾಕಮ್ಮ ನಿಂತಿದ್ಯಾ? ಬಾ ಕೂತ್ಕೋ ಬಾ. ಥ್ಯಾಂಕ್ ಯು. ಯಾಕೆ ಮುರುಳಿ ಇಲ್ವೇನಮ್ಮ? ಇಲ್ಲ, ಜಯನಗರಕ್ಕೆ ಹೋಗಿದ್ದಾರೆ. ಬರೋದು ಹೊತ್ತಾಗುತ್ತೋ ಏನೋ. ಎಲ್ಲೋ ಹೊರಟಿರೋ ಹಾಗಿದೆ. ಹೌದು, ನಮ್ಮಕ್ಕ ಮಮತನ್ ನೋಡಕ್ಕೆ ಸ್ಟೇಟ್ ಫಾರ್ಮ್ ಹೋಗ್ತಿದ್ದೀನಿ. ಅಷ್ಟು ದೂರ ಇಷ್ಟು ಹೊತ್ತಿನಲ್ಲಿ ಒಬ್ಳೆ ಹೇಗಮ್ಮ ಹೋಗ್ತೀಯಾ? ಹೋಟೆಲ್ ಟ್ಯಾಕ್ಸಿಲಿ. ನೋ ನೋ ನೋ, ರಾತ್ರಿ ಹೊತ್ತು ಟ್ಯಾಕ್ಸಿಲಿ ಒಬ್ಳೆ ಹೋಗೋದು ಬಹಳ ಅಪಾಯನಮ್ಮ. ಹಾ, ಒಂದು ಕೆಲಸ ಮಾಡು, ನಾನು ಫರ್ನಾಂಡಿಸ್ ನೋಡ್ಬೇಕು, ಕಾನೂನು ನನ್ನ ಜೊತೆ ನಡಿ. ಬೇಡ ಅಂಕಲ್, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ತೊಂದರೆ ಏನಮ್ಮ ಬಂತು? ನೀನು ನನ್ನ ಮಗಳ ಹಾಗೆ ಅಲ್ವೇ? ಥ್ಯಾಂಕ್ ಯು. ನಡಿ ನಡಿ. ಅಂಕಲ್, ಅಪರ್ಣ ಬರ್ಲಿಲ್ವೇ? ಇದೇನಮ್ಮ ಇಷ್ಟೊಂದು ಅಭಿಮಾನ ಅವಳ ಮೇಲೆ? ಯಾಕೆ ಹಾಗಂತೀರಾ? ಇರಬಾರ್ದೆ.
ನಿನ್ಗೆ ಅನುಕೂಲ ಆದ್ಮೇಲೆ ಇರ್ಬೇಕಾದ್ದೆ. ಏನ್ ಹೇಳ್ತಿದ್ದೀರಾ? ನೋಡಮ್ಮ, ಇದ್ರ ಅರ್ಥ ಇಷ್ಟೇ. ನನಗೆ ಅಪರ್ಣ ಒಬ್ಳೆ ಮಗಳು, ನಮ್ ಭಾವನ್ಗೂ ಮುರಳಿ ಒಬ್ನೇ ಮಗ. ನಾವು ಮೊದ್ಲಿಂದಲೂ ಅಪರ್ಣನ ಮುರಳಿ ತಂದ್ಕೋಬೇಕು ಅಂತ ಏರ್ಪಾಟ್ ಮಾಡಿದ್ವಿ. ನೋಡು, ಅಪರ್ಣಗೂ ಮುರಳಿ ಕಂಡ್ರೆ ತುಂಬಾ ಪ್ರೀತಿ. ಈಗ ನಾವು ಆ ಪ್ರೀತಿನ ಒಂದು ಮಾಡ್ಬೇಕಾಗಿದೆ ಅಷ್ಟೇ ಅಮ್ಮ. ಐ ಆಮ್ ಸಾರಿ ಅಂಕಲ್, ಅದೆಲ್ಲ ಕಳೆದು ಹೋಗಿದ್ ಮಾತು. ಬೇರೆ ಏನಾದ್ರೂ ಇದ್ರೆ ಹೇಳಿ. ನೋ, ಈಗ ಇದನ್ನು ಮಾಡ್ಲೇಬೇಕು. ಅಂಕಲ್, ಮುರಳಿಯಿಂದ ನನ್ನ ದೂರ ಆಗುವಂತಿದ್ದೀರಲ್ಲ, ಅವ್ರ ಮನಸ್ಸಿನಿಂದ ನನ್ನ ದೂರ ಮಾಡೋಕ್ ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ? ನೋಡಮ್ಮ, ಮೊದಲನೇದಾಗಿ ನಾವು ಸಂಪ್ರದಾಯಸ್ಥರು. ಒಬ್ಬ ಕ್ರಿಶ್ಚಿಯನ್ ಜಾತಿ ಹುಡುಗಿನ ತಂದ್ಕೊಳ್ಳೋದು ಆಗತ್ ಮಾತು. ಎರಡನೇದು, ನಮ್ ಭಾವನಿಗೆ ತಮ್ಮ ಮಗ ಮುರಳಿ ತಮ್ಮ ಜಾತಿ ಹುಡುಗಿನ ಬಿಟ್ಟು ಬೇರೆ ಹುಡುಗಿ ಜೊತೆ ಮದುವೆ ಮಾಡ್ಕೊಂಡ ಅಂತ ಗೊತ್ತಾಯ್ತು ಅಂದ್ರೆ ಸಮಾಜಕ್ಕೆ ಹೆದರಿ ತಮ್ಮ ಜೀವಕ್ಕೆ ಏನಾದ್ರೂ ಅಪಾಯ ತಂದ್ಕೊಂಡ್ರು ತಂದ್ಕೋಬಹುದು. ಇದರಿಂದ ಎಲ್ಲಾರ ಮನ್ಸ್ಗೂ ದುಃಖವಾಗತ್ತೋ? ನೋಡು, ನೀವ್ ಮನಸ್ಸು ಮಾಡಿ ಮುರಳಿಂದ ದೂರ ಹೊರಟೋಯ್ತು ಅಂತ ಅಂದ್ರೆ ನನ್ನ ಮಗಳು ಬಾಳ್ ಸುಗಮವಾಗತ್ತಮ್ಮ. ಸಾಧ್ಯವಿಲ್ಲ. ಯಾಕೆ ಸಾಧ್ಯ ಇಲ್ಲ? ಎಲ್ಲ ಸಾಧ್ಯವಾಗುತ್ತೆ. ನೀನ್ ಮನಸ್ಸು ಮಾಡ್ಬೇಕು ಅಷ್ಟೇ. ನಾನು ಸಾಯೋ ತನಕ ಮುರಳಿಯಿಂದ ನನ್ನ ದೂರ ಮಾಡಕ್ ಯಾರಿಂದಲೂ ಸಾಧ್ಯವಿಲ್ಲ. ಅನಿತಾ, ಈ ಪ್ರಪಂಚದ ನನ್ನ ಮಗಳ ಸುಖದ ಮುಂದೆ ನನ್ಗೆ ಯಾವುದೂ ಇಲ್ಲ. ಅದನ್ನ ಅವಳು ತಂದ್ಕೊಡೋಕೋಸ ನಾನು ಏನ್ ಮಾಡೋಕ್ಕೂ ಹೇಸೋದಿಲ್ಲ. ಚೆನ್ನಾಗಿ ಯೋಚನೆ ಮಾಡು. ಮೈ ಗಾಡ್, ನೀವು ನನ್ನ ಹೆದರಿಸ್ತಿದ್ದೀರಾ? ಇದನ್ನೆಲ್ಲ ನಾನು ಮೂರು ಹೇಳ್ತೀನಿ. ಅನಿತಾ, ಅನಿತಾ, ಓಡಬೇಡ, ನಿಲ್ಲು ನಿಲ್ಲು ಅನಿತಾ. ಎಕ್ಸ್ಕ್ಯೂಸ್ ಮಿ ಸರ್. ಎಸ್. ಅನಿತಾ ಜೊತೆ ಹೊರಗೋದ್ರಿ, ನೀವು ಒಬ್ಬರೇ ಬರ್ತಾ ಇದ್ದೀರಾ? ಅವರೆಲ್ಲಿ ಸರ್? ಅನಿತಾ? ವಿಚ್ ಅನಿತಾ? ಐ ಡೋಂಟ್ ನೋ ಎನಿ ಪರ್ಸನ್ ಬೈ ದಟ್ ನೇಮ್. ಏನ್ ಸರ್ ಹಾಗೆ ಹೇಳ್ತಾ ಇದ್ದೀರಾ? ನೀವಿಬ್ರು ಒಟ್ಟಿಗೆ ಹೋಗಿದ್ದೀನ ನಾನು ನೋಡಿದ್ದೀನಿ. ಅನಿತಾನ ಸ್ವಲ್ಪ ಅರ್ಜೆಂಟ್ ನೋಡ್ಬೇಕಾಗಿತ್ತು. ಅಂದಾಗ ನೀವ್ಯಾರು? ನಾನು ರಾಬರ್ಟ್, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಮಲ್ಪೆ ಸೀ ಫುಡ್ ಪ್ರಾಡಕ್ಟ್ಸ್. ಈ ಊರಿನ ನಮ್ಮ ಬ್ರಾಂಚ್ ಆಫೀಸ್ ಇದೆ. ಅನಿತಾ ನಮ್ಮೂರ್ನವ್ರೆ, ನಮ್ಮ ಫ್ಯಾಮಿಲಿ ಫ್ರೆಂಡ್. ಐ ಆಮ್ ಸಾರಿ ಮಿಸ್ಟರ್ ರಾಬರ್ಟ್, ಯು ಹ್ಯಾವ್ ಮಿಸ್ಟೇಕನ್ ಮೀ ಫಾರ್ ಸಮ್ವನ್ ಎಲ್ಸ್. ಒಳ್ಳೆ ನನ್ನನ್ನ ಈ ರೀತಿ ಚಿತ್ರ ಹಿಂಸೆ ಮಾಡಿ ಕೊಲ್ಲೋದಕ್ಕಿಂತ ಒಂದೇ ಸಾರ್ತಿ ಕೊಂದ್ಬಿಡೋ. ಒಳ್ಳೆ ನಾನು ನಿನ್ನ ಹೆಂಡತಿನ ಕೊಲ್ಲಬೇಕು ಅಂತ ಹೋಗ್ಲಿಲ್ಲ ಕಣೋ. ಅವಳು ನಿನ್ನನ್ನ ಮರ್ತು ಬಿಡ್ಲಿ ಅಂತ ಹೇಳೋಕ್ ಹೋಗಿದ್ದೆ ಕಡೆಯ. ಮುರಳಿ ಆದ್ರೆ ಅನಿತಾ ಸಾಧ್ಯ ಇಲ್ಲ ಅಂತ ಕಾರ್ ಬಾಗಿಲು ತೆಗೆದು ಓಡೋಕ್ ಶುರು ಮಾಡಿದ್ಲು. ನನಗೆ ಬೇರೆ ದಾರಿ ಕಾಣದೆ ಅವಳನ್ನ ಶೂಟ್ ಮಾಡ್ಬೇಕಾಯ್ತು. ಆದ್ರೆ ನನ್ನ ಉದ್ದೇಶ ಮುರಳಿ, ನಿಮ್ಮಿಬ್ರು ಬೇರೆ ಮಾಡ್ಬೇಕು ಅಂತಿದ್ದೆ ವಿನಃ ಅವಳು ಕೊಲೆ ಮಾಡ್ಬೇಕು ಅಂತ ಅಲ್ಲ ಕಣಯ್ಯ. ನಿಮ್ಮ ಉದ್ದೇಶ ಯಾವುದೇ ಆಗಿರ್ಬೋದು, ಆದ್ರೆ ನನ್ನ ಅನಿತಾ ನನ್ನ ಜೀವನದಲ್ಲಿ ಮತ್ತೆ ಬರಕ್ ಸಾಧ್ಯನೇ ಇಲ್ಲ. ಮಾವ, ನೀವು ನನ್ನ ಅನಿತಾನ ಯಾವ ರೀತಿ ಕೊಲೆ ಮಾಡಿದ್ರು ಅದೇ ರೀತಿ ನಾನು ನಿಮ್ಮನ್ನು ಕೊಲೆ ಮಾಡಿದ್ರೇನೆ ನನ್ನ ಅನಿತಾ ಆತ್ಮಕ್ಕೆ ಶಾಂತಿ ಸಿಕ್ಕೋದು. ಮಿಸ್ಟರ್ ಮುರಳಿ, ಸ್ಟಾಪ್ ಇಟ್. ವಿ ವಿಲ್ ಟೇಕ್ ಕೇರ್ ಆಫ್ ಹಿಮ್. ಮಿಸ್ಟರ್ ಕಾವೇರಿಯಪ್ಪ, ನೀವು ಹೇಳಿದ್ದೆಲ್ಲ ಇದ್ರಲ್ಲಿ ರೆಕಾರ್ಡ್ ಆಗಿದೆ.
Now you are under arrest. ಮುರಳಿ, ನಡೆದೋದ ಘಟನೆ ಉದ್ದೇಶಪೂರ್ವಕವಾಗಿ ಆದದ್ದಲ್ಲ ಮಗು. ಇನ್ನು ಅಚಾತುರ್ಯ ನಡೆದೋಯ್ತು. ಐಮ್ ಸಾರಿ ಸಾರಿ. ಅನಿತಾ, ಅನಿತಾ, ನೀನು ನಮ್ಮ ತಂದೆ ತಾಯಿ ಈ ಎಸ್ಟೇಟ್ ಎಲ್ಲ ಪ್ರತ್ಯಕ್ಷವಾಗಿ ನೋಡ್ಬೇಕು ಅಂತ ಆಸೆ ಪಟ್ಟೆ. ಆದ್ರೆ ಇಲ್ಲೇ ನೀನು ಶಾಶ್ವತವಾಗಿ ಬಲಗಬೇಕಾಗಿ ಬರುತ್ತೆ ಅಂತ ನಾನ್ ಕನಸು ಮನಸ್ಸಲ್ಲೂ ತಿಳ್ಕೊಂಡಿರ್ಲಿಲ್ಲ ಅನಿತಾ. ಅನಿತಾ, ನೀನು ಜೀವಂತವಾಗಿ ನನ್ನ ಜೊತೆ ಇಲ್ಲದೆ ಇದ್ರು ನಮ್ಮಿಬ್ಬರ ಆತ್ಮ ಐಕ್ಯವಾಗಿದೆ. ನಮ್ಮಿಬ್ಬರ ಆತ್ಮ ಐಕ್ಯವಾಗಿದೆ.